Morning. Good morning, ma'am. But what is the time now? It's 12, right? Also, whenever we are meeting first time, we have to wish as a good morning only, right? Good morning ಅಂತಲೇ ವಿಶ್ ಮಾಡಬೇಕು. ಓಕೆ, ಸೊ ನನ್ನ ಹೆಸರು ಸಾವಿತ್ರಿ ಬದ್ರಿನಾಥ್ ಅಂತ. ಸೊ ನಾನು ನಿಮ್ಗೆಲ್ಲರಿಗೂ ಒಂದು ಪುಟ್ಟ ಟಾಪಿಕ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ವಿಚ್ ಇಸ್ ಕಂಫರ್ಟಬಲ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಆರ್ ಕನ್ನಡ? ಸೂಪರ್, ಜೋರದ ಚಪ್ಪಾಳೆ ಒಂದು ಕನ್ನಡಕ್ಕೆ. ವೆರಿ ನೈಸ್. ಸೊ ಕನ್ನಡದಲ್ಲಿ ನಾನು ಏನೇನು ಹೇಳ್ತೀನಿ ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಲ್ರಿಗೂ ಕನ್ನಡ ಬರುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಸೂಪರ್ ಕನ್ನಡ, ನನ್ನ ಕೆಲಸ ಈಸಿ ಮಾಡಿಬಿಟ್ರಿ. ಓಕೆ ಫೈನ್. ಈಗ ಎಷ್ಟು ಜನಕ್ಕೆ ಮೊಬೈಲ್ ಗೊತ್ತು? ನಿಮಗೆ ಗೊತ್ತಿಲ್ವಾ ಮೊಬೈಲು? ಹಾಂ ಓಕೆ, ಸೊ ಎಲ್ರಿಗೂ ಎಸ್ ಕೈ ಇಳಿಸಿ. ನಿಮ್ಗೆಲ್ರಿಗೂ ಮೊಬೈಲ್ ಅಂದರೆ ಗೊತ್ತಿದೆ ಅಲ್ವಾ? ಮೊಬೈಲಲ್ಲಿ ಆಗ್ತಿರೋ ಅಂತ ನಾವು ಯೂಸ್ ಮಾಡ್ತಿರ್ಬೇಕಾದ್ರೆ ಮೊಬೈಲಲ್ಲಿ ಸಿಗುವಂತಹ ಒಳ್ಳೆಯ ಅಂಶಗಳೇನೇನು, ಅದರಿಂದ ನಮ್ಗೆ ಆಗ್ತಿರೋ ದುಷ್ಪರಿಣಾಮಗಳು ಏನೇನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಎಲ್ಲರ ಹತ್ರನೂ ಮೊಬೈಲ್ ಇದೆ. ಎಲ್ಲರೂ ಡೈಲಿ ಮೊಬೈಲ್ ಬಳಸ್ತೀರಾ? ಎಲ್ಲರೂ ಬಳಸ್ತೀರಾ? ಎಷ್ಟು ಖುಷಿ ಅಲ್ವಾ? ಏನಂತ ಹೇಳ್ತೀರಾ? ಅಮ್ಮ ಅಪ್ಪಂಗೆ 10 ನಿಮಿಷ ಕೊಡಿಯಮ್ಮ ಅಂತ ಕೇಳ್ತೀರಾ. ಎಷ್ಟು ಜನ ಕೇಳ್ತೀರಾ 10 ಮಿನಿಟ್ಸ್ ಕೊಡಿ ಅಂತ? ಓಕೆ, ಸೊ ಮಿಗ್ದವ್ರು ಯಾರು ಕೈ ಎತ್ತಿಲ್ಲ ಅವರೆಲ್ಲ 10 ಮಿನಿಟ್ಸ್ಗಿಂತ ಜಾಸ್ತಿ ಕೇಳ್ತೀರಾ ಅಲ್ವಾ? ಕರೆಕ್ಟ್. ಯಾರು ಜಾಸ್ತಿ ನೋಡೋದು 10 ಮಿನಿಟ್ಸ್ಗಿಂತ? ದಟ್ ಈಸ್ ರಾಂಗ್. ನೋಡಬಾರ್ದು ಅಷ್ಟೊತ್ತು. ಓಕೆ, ಬಿಕಾಸ್ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ಕ್ರೀನ್ ಟೈಮ್ ಅನ್ನೋದು ಕಡಿಮೆ ಇರಬೇಕು. ಸ್ಕ್ರೀನ್ ಟೈಮ್ ಕಡಿಮೆ ಇದ್ದಾಗ ನಮ್ಮ ನಾಲೆಡ್ಜ್ ನಮಗೆ ಜಾಸ್ತಿ ಇಂಪ್ರೂವ್ ಆಗುತ್ತೆ ಅಲ್ವಾ? ನಾನು ಬರ್ಬೇಕಾದ್ರೆ ಸ್ಪೆಕ್ಸ್ ಹಾಕೊಂಬಂದೆ, ನೋಡಿದ್ರಾ? 2 ರೀಸನಿಂದ ನನಗೆ ಬಂದಿರೋದು ಸ್ಪೆಕ್ಸು. ಒಂದು ಹೆರಿಡಿಟ್ರಿ ಪ್ರಾಬ್ಲಮಿಂದ ಬಂದಾಗ ಇಟ್ ಮೈಟ್ ಬಿ ಅ ಲೆಸರ್ ಪಾಯಿಂಟ್ಸಲ್ಲಿ ಬರುತ್ತೆ. ಬಟ್ ನಾವು ಯಾವಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡ್ತಾ ಹೋದಾಗ ಏನಾಗುತ್ತೆ, ಕಣ್ಣಿಗೆ ತುಂಬ ಜಾಸ್ತಿ ಫೋಕಸ್ ಬರುತ್ತೆ. ಮೊಬೈಲ್ ಹತ್ರದಲ್ಲಿ ನೋಡಿದಾಗ ಏನಾಗುತ್ತೆ, ಫೋಕಸ್ ಜಾಸ್ತಿ ಬರುತ್ತೆ. ನಮಗೆ ಪ್ರಾಬ್ಲಮ್ ಆದಾಗೆ ನಮಗೆ ಗೊತ್ತಾಗೋದು ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ವಾ? ಸೊ ಬೇಸಿಕಲಿ ಬೈ ಬರ್ತ್ ಭಗವಂತ ಎಲ್ಲರಿಗೂ ಎಲ್ಲ ಆರ್ಗನ್ಸ್ನ ಪ್ರಾಪರಾಗಿ ಕೊಟ್ಟಿರ್ತಾನೆ. ದ ಥಿಂಗ್ ಈಸ್ ದಟ್ ವಿ ಹ್ಯಾವ್ ಟು ಮೇಂಟೈನ್ ಇಟ್ ಕರೆಕ್ಟ್ ವೇ ಅಲ್ವಾ? ಯಾವುದೇ ಆಗಲಿ ಅತಿ ಬಳಕೆ ತುಂಬ ಕೆಟ್ಟದು. ಅದು ಬಳಸದೇ ಇದ್ದರೆ ಅದ್ರ ಬಗ್ಗೆ ನಾಲೆಡ್ಜು ನಮಗೆ ಸಿಗೋದಿಲ್ಲ. ಓಕೆ, ಮೊಬೈಲಿಂದ ಆಗುವಂತಹ ಬೆಸ್ಟ್ ಬೆನಿಫಿಟ್ಸ್ ಏನೇನಂತ ನಾನು ಹೇಳ್ತೀನಿ. ಓಕೆ, ಬಿಕಾಸ್ ಬೆನಿಫಿಟ್ಸ್ ಆರ್ ವೆರಿ ಲೆಸ್ ಅಲ್ವಾ? ಅದರಿಂದ ಆಗೋಂಥ ಪ್ರಯೋಜನಗಳೇನು ತುಂಬ ಕಡಿಮೆ. ಅದಕ್ಕೆ ಕಡಿಮೆ ಇರೋದನ್ನ ಫಸ್ಟ್ ಮಾತಾಡ್ಕೊಂಡ್ಬಿಡೋಣ, ಜಾಸ್ತಿ ಇರೋದನ್ನ ಆಮೇಲೆ ಮಾತಾಡೋಣ. ಓಕೆನಾ? ಫೈನ್. ಫಸ್ಟ್ ಒನ್ ಯಾರು ಹೇಳ್ತೀರಾ ಏನು ಬೆನಿಫಿಟ್ ಇದೆ ಅಂತ? ಒಬ್ರು ರೇಸ್ ಯುವರ್ ಹ್ಯಾಂಡ್, ಐ ಲಾಸ್ಕ್. ಆಗ್ತಿರೋ ಒಂದು ಬೆಸ್ಟ್ ಬೆನಿಫಿಟ್, ಅಪ್ಪ ಮೊಬೈಲ್ ಇದ್ದಿದ್ದಕ್ಕೆ ಈ ಥರ ನನಗೆ ತುಂಬ ಸಹಾಯ ಆಗಿದೆ ಅಂತ ಯಾರು ಹೇಳ್ತೀರಾ? ಹೇಳ್ತೀರಾ? ಕೈ ಎತ್ತಬೇಕಷ್ಟು, ಕೈ ಎತ್ತಬೇಕು, ನಾನು ಕೇಳ್ತೀನಿ. ಓಕೆ, ಎಸ್ ಹೇಳಿ. ಓಕೆ, ಹೌದಾ? ವೆರಿ ನೈಸ್. ನೆಕ್ಸ್ಟ್ ಸೇಮ್ ಹೇಳ್ಬೇಕು ಅನ್ಕೊಂಡೆ. ಓಕೆ, ನೀನು ಯಾರು ಕೈ ಎತ್ತಿದ್ರಲ್ಲ? ಎಸ್ ಮಾ, ಸೇಮ್. ಸೊ ಬೇಸಿಕಲಿ ನೀವು ಸ್ಕೂಲಿಗೆ ಬರ್ತಿರೋದ್ರಿಂದ ನಿಮ್ಮ ಮೈಂಡಲ್ಲಿ ಒಂದೇ ಪಾಯಿಂಟ್ ಏನು, ಮೇಡಮ್ ಪ್ರಾಜೆಕ್ಟ್ ಹೇಳಿದ್ರೆ ನಾವು ಅದನ್ನ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಮತ್ತೆ ಕೈ ಎತ್ತಬೇಕಲ್ವಾ ಹೇಳಬೇಕು ಅಂದರೆ? ಹಾಂ ರೈಟ್, ಎಸ್ ಹೇಳಿ. ಓಕೆ, ಸೊ ಗೇಮ್ ಆಡ್ಬೋದು, ಯೂಟ್ಯೂಬ್ ನೋಡ್ಬೋದು, ಸಾಂಗ್ಸ್ ನೋಡ್ಬೋದು, ಮತ್ತೇನು ಡ್ಯಾನ್ಸ್ ಕಲಿಬೋದು. ಓಕೆ, ಇದೆಲ್ಲ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಅಥವಾ ಇದೇ ಒಂದು ಜೀವನನಾ? ಅಲ್ಲ, ಜೀವನದಲ್ಲಿ ಒಂದು ಚಿಕ್ಕ ಭಾಗ. ಎಸ್ ಹೇಳಿ. ಓಕೆ, ನ್ಯೂಸ್ ನೋಡ್ಬೋದು. ವೆರಿ ಗುಡ್, ಕ್ಲಾಪ್ ಕೊಡಿ ಅವನಿಗೆ. ರೈಟ್, ಸಿಟ್. ಈಗ ನಮಗೆ ಸೀಮಿತ ಒಂದು ಏರಿಯಾ ನಮಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಈ ಏರಿಯಾದಲ್ಲಿ ಇದ್ದೀರಾ, ಬಸವನಗುಡಿ, NR ಕಾಲೋನಿ, ವಾಟ್ ಎವರ್ ವಿ ಕಾಲ್, ಈ ಏರಿಯಾದಲ್ಲಿ ಇದ್ದೀರಾ. ಬೇರೆ ಏರಿಯಾದಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋಕ್ಕೆ ವಿ ಹ್ಯಾವ್ 3 ಆಪ್ಷನ್ಸ್. ಒಂದು ಮೊಬೈಲ್, ಅನದರ್ ಒನ್ ಇಸ್ ಟಿವಿ ನ್ಯೂಸ್, ಅಂಡ್ ಮತ್ತೊಂದು ನ್ಯೂಸ್ ಪೇಪರ್, ರೇಡಿಯೋ ಮೇ ಬಿ ತುಂಬ ಮನೇಲಿ ಇರದೇ ಇರಬಹುದು, ಬಟ್ ಇದು ನ್ಯೂಸ್ ಪೇಪರ್. ಸೊ ದೀಸ್ 3 ಜನರಲ್ ಕಾಮನ್ ಆಗಿ ನಮಗೆಲ್ಲ ಸಿಗುವಂಥದ್ದು. ರೇಡಿಯೋಸು ಕೆಲವು ಟೈಮ್ ವಿ ಯೂಸ್, ಬಟ್ 50-50 ಚಾನ್ಸಸ್ ಅದರಲ್ಲಿ ಇರುತ್ತೆ ಅಲ್ವಾ? ಸೊ ಮೊಬೈಲಲ್ಲಿ ನಮಗೆ ಏನಂದರೆ, ಒಂದು ನಾವು ಎಂಟರ್ಟೈನ್ಮೆಂಟ್ ನೋಡ್ಕೋಬೋದು, ಸಾಂಗ್ಸ್ ನೋಡ್ಬೋದು, ಟಿವಿ ಯೂಟ್ಯೂಬ್ ನೋಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಹಾಡುಗಳು ಕಲಿಬೋದು, ನ್ಯೂಸ್ ನೋಡ್ಬೋದು. ಹಾಂ, ಇನ್ಸ್ಟಾಗ್ರಾಮ್, ಪರ್ಫೆಕ್ಟ್. ಇನ್ಸ್ಟಾಗ್ರಾಮ್ ನೋಡ್ಬೋದು. ಇನ್ಸ್ಟಾಗ್ರಾಮಿಂದ 1 ನಯ ಪೈಸೆ ಪ್ರಯೋಜನ ಇಲ್ಲ ಅಲ್ವಾ? ಏನು, ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ. ಆಮೇಲೆ ಮೇಜರಾಗಿ ಮತ್ತೊಂದೇನು ನಮಗೆ ಮೊಬೈಲಿಂದ ಆಗಿರುವಂಥ ಯೂಸ್ ಅಂದರೆ, ಬೇರೆ ಕಡೆ ಇರೋ ನಮ್ಮ ರಿಲೇಟಿವ್ಸ್ ಹತ್ರ ನಾವೇನು ಮಾಡ್ಬೋದು? ಕಮ್ಯುನಿಕೇಟ್ ಮಾಡ್ಬೋದು ಅವ್ರ ಹತ್ರ. ಹಾಂ ಅಲ್ಲ, ಸಾಧಾರಣ ಮೊಬೈಲ್ ಬಗ್ಗೆ ಮಾತಾಡೋಣ. ನೀವು ಒಂದೇ ಸತಿ ನೀವೆಲ್ಲರೂ ಐಫೋನ್ಗೆ ಹೋಗ್ಬಿಡ್ಬೇಡಿ
ನಾರ್ಮಲ್ ಕೀಪ್ಯಾಡ್ ಬಗ್ಗೆ ಮಾತಾಡೋಣ ಫಸ್ಟ್ ಅಲ್ವಾ. ಸೊ ಕೀಪ್ಯಾಡಲ್ಲಿ ನಮ್ಗೆ ಏನಿರುತ್ತೆ, ನಾವು ಬೇರೆ ಪ್ಲೇಸಲ್ಲಿ ಇರೋ ಹತ್ರ ನಾವು ಫೋನಲ್ಲಿ ಮಾತಾಡ್ತೀವಿ. ಅದು ನಮಗೆ ಅವ್ರ ಹತ್ರ ಮಾತಾಡೋದು ಇಟ್ಸ್ ಅ ವೆರಿ ಎಸೆನ್ಷಿಯಲ್ ಥಿಂಗ್ ಅಲ್ವಾ. ಎಲ್ಲಿದ್ದಾರೆ ಫಾರ್ ಎಕ್ಸಾಂಪಲ್ ನೀವೇ ಆಯಿತು ಹೈಯರ್ ಎಜುಕೇಷನ್ಗೆ ಬೇರೆ ಕಡೆ ಸಮ್ವೇರ್ ಯು ಗೈಸ್ ವಿಲ್ ಗೋ, ಹೋದಾಗ ಏನಾಗುತ್ತೆ ನಾವು ಮಾತಾಡಬೇಕು ತಾನೇ ಪೇರೆಂಟ್ಸ್ ಹತ್ರ. ಸಮಥಿಂಗ್ ವಿ ನೀಡ್, ಸಮಥಿಂಗ್ ವಿ ರಿಕ್ವೈರ್ಡ್, ನಮಗೆ ಬೇಕಾಗುತ್ತೆ. ಸೊ ನಾರ್ಮಲ್ ಮೊಬೈಲಿಂದ ಸ್ವಲ್ಪ ಹೈಯರ್ ವರ್ಷನ್ ಮೊಬೈಲಿಗೆ ಬಂದರೆ ಈಗೆಲ್ಲ ಏನು ಮಾಡ್ತೀವಿ ಮೊಬೈಲಲ್ಲಿ ನಾವು ಗೂಗಲ್ ಪೇ, ರೈಟ್. ಎಷ್ಟು ಜನ ಕ್ಯಾಶ್ ಕ್ಯಾರಿ ಮಾಡ್ತಾರೆ ಈಗ ಪೇರೆಂಟ್ಸು? ನೀವು ಮಾಡ್ತೀರಾ ಕ್ಯಾರಿ? ವೆರಿ ಗುಡ್. ಸೊ ತುಂಬ ಜನಕ್ಕೆ ಏನಾಗಿದೆ, ಮೊಬೈಲಲ್ಲಿ ನಮಗೆ ಅಮೌಂಟು ಆ್ಯಡ್ ಆಗಿಬಿಡುತ್ತೆ, ಬಿಕಾಸ್ ನಮ್ಮ ಅಕೌಂಟು ನಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುತ್ತೆ ಅಲ್ವಾ. ಸೊ ಅಲ್ಲಿ ಅಮೌಂಟ್ ಬರೋದ್ರಿಂದ ನಾವು ಯಾರೋ ಈಗ ಕಾಯಿನ್ಸ್ನ ಕ್ಯಾರಿ ಮಾಡ್ತಾಯಿಲ್ಲ. ಇಲ್ಲಿ ಎಷ್ಟು ಜನ 50 ಪೈಸೆ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ? ನೈಸ್. 5 ಪೈಸಾ ಕಾಯಿನ್ ಯಾರು ನೋಡಿದ್ದೀರಾ? 5 ಪೈಸಾ ನೋಟ್ ಎಲ್ಲ ಇದೆ. 5 ಪೈಸಾ ನೋಟಲ್ಲಿದೆ. 5 ಪೈಸಾ ವೆರಿ ಸ್ಮಾಲ್. ಹೆಂಗಿರುತ್ತೆ ಅದು? ಡೈಮೆನ್ಷನ್ ಯಾವ ಥರ ಇರುತ್ತೆ? 5 ಪೈಸಾದ ಹೆಂಗಿರುತ್ತೆ ನೋಡಿದ್ದೀರಲ್ವಾ? ಓಕೆ, ಕೈ ಇಳಿಸಿ. ನೋಡಿದ್ದೀರಲ್ಲ 5 ಪೈಸಾ ಹೇಗಿರುತ್ತೆ? ರೌಂಡ್ ಇರಲ್ಲ, ಸ್ಕ್ವಯರ್ ಶೇಪಲ್ಲಿರುತ್ತೆ. ಕಾಯಿನ್, ಎಸ್ 5 ಪೈಸಾ ಬರುತ್ತೆ ಕಾಯಿನು. ಅದು ಸ್ಕ್ವಯರ್ ಶೇಪ್ ಅಂದರೆ ಡೈಮಂಡಲ್ಲಿ ಬರುತ್ತೆ. ಆ್ಯಕ್ಚುಲಿ ಶೇಪ್ ಇಸ್ ಅ ಸ್ಕ್ವಯರ್. ಇದು ಇಲ್ವಾ ಅಮ್ಮ ಚಾಕು? ಓಕೆ, ಆ್ಯಕ್ಚುಲಿ ಶೇಪು ಈ ಥರ ಇರುತ್ತೆ. ಇಲ್ಲಿ 5 ಅಂತ ಬರೆದಿರ್ತಾರೆ. ದಟ್ ಈಸ್ 5 ಪೈಸಾ. 5 ಪೈಸಾದ ಹೆಂಗಿದೆ? 20 ಪೈಸಾದ ಹೇಗೆ ಬರುತ್ತೆ? ಐಡಿಯಾ ಇದೆನಾ? ರೌಂಡ್ ಮೇಲೆ ಏನಿರುತ್ತೆ? ದಿಸ್ ಇಸ್ ದ ರೌಂಡ್. ಓಕೆ, ಇಲ್ಲಿ 20 ಪೈಸಾ ಅಂತಿರುತ್ತೆ. ಅಂಡ್ ಇದಕ್ಕೆ ಡಿಸೈನ್ ಇರುತ್ತೆ. ರಂಗೋಲಿ ಹಾಕ್ತೀವಿ ತಾನೆ ನಾವು? ನೋಡಿದ್ದೀರಾ 20 ಪೈಸಾ? ಇಲ್ಲ ಅಲ್ಲ. ಇದನ್ನ ನಿಮ್ಮ ಎಲ್ಲರಲ್ಲಿ ಮನೇಲಿ ಮೊಬೈಲ್ ಇದೆ ಅಲ್ವಾ, ಇಷ್ಟೊಂದು ಡಿಸೈನ್ ಆಗಿರಲ್ಲ, ಬಟ್ ಸ್ವಲ್ಪ ಡಿಸೈನ್ ಇರುತ್ತೆ. ಓಕೆ, ತುಂಬ ಜಾಸ್ತಿ ರಂಗೋಲಿ ಹಾಕಿದ್ದೀನಿ ನಾನು, ಬಿಕಾಸ್ ನನ್ನ ಗರ್ಲ್ ಅಲ್ವಾ, ರಂಗೋಲಿ ಇಷ್ಟ, ಅದಕ್ಕೆ ರಂಗೋಲಿ ಜಾಸ್ತಿ ಹಾಕಿದ್ದೀನಿ. ಬಟ್ ಇಷ್ಟಿರಲ್ಲ, ದೇರ್ ವಿಲ್ ಬಿ ಅ ಆರ್ಚ್, ಕಾರ್ನರ್ ಆರ್ಚ್ ಇರುತ್ತೆ, ಒಳಗಡೆ 20 ಪೈಸಾ ಅಂತ ಬರ್ದಿರ್ತಾರೆ. ಸೊ ಇವತ್ತಿನ ಟಾಸ್ಕ್ ಏನು, ಮನೆಗೆ ಹೋದ್ಮೇಲೆ ನಿಮ್ಮೆಲ್ಲರ ಹತ್ರ ಮೊಬೈಲ್ ಇರೋದ್ರಿಂದ ನಿಮ್ಮ ಮೊಬೈಲಲ್ಲಿ 5 ಪೈಸಾ ಕಾಯಿನ್ ಆ್ಯಂಡ್ 20 ಪೈಸಾ ಕಾಯಿನ್ನ ಸರ್ಚ್ ಮಾಡಬೇಕು ಹೇಗಿರುತ್ತೆ ಅಂತ. ಓಕೆನಾ? ಫೈನ್. ಸೊ ಮೊಬೈಲಲ್ಲಿ ನಮಗೆ ಗೊತ್ತಿದೆ ಇರೋಂಥ ಮಾಹಿತಿ ಸಿಗುತ್ತೆ. ಬೇರೆಯವ್ರ ಹತ್ರ ನಾವು ಮಾತಾಡ್ತೀವಿ. ರೀಸೆಂಟಾಗಿ ನಮ್ಗೆ ಏನಾಯಿತು, ಒಂದು 4 ಇಯರ್ಸ್ ಕೆಳಗಡೆ ಏನಾಗಿತ್ತು, ಮೇಜರಾಗಿ ಇಡೀ ಪ್ರಪಂಚಕ್ಕೆ ಬಂದಿತ್ತು. ಏನದು? ವಾಟ್ ಇಸ್ ದ್ಯಾಟ್? ಕರೋನಾ, ರೈಟ್. ಕರೋನಾ ಬಂದಾಗ ಏನಾಯಿತು, ಯಾರಾದ್ರೂ ಸ್ಕೂಲ್ ಸ್ಟಾಪ್ ಮಾಡಿದ್ವಾ ನಾವು? ಅಂದರೆ ಸ್ಕೂಲ್ ಸ್ಟಾಪ್ ಆಯ್ತಾ? ಪೂರ್ತಿ ಸ್ಟಾಪ್. ನಾನು ಏನು ಮಾಡಿದ್ವಿ ಅವಾಗ? ಕಂಪ್ಯೂಟರ್ ಮುಖಾಂತರ, ಮೊಬೈಲ್ ಮುಖಾಂತರ, ಅಂತರ್ಜಾಲ, ಇಂಟರ್ನೆಟ್ ಅಲ್ವಾ. ಇಂಟರ್ನೆಟ್ ಮುಖಾಂತರ ನಮ್ಗೆ ಏನಾಯಿತು, ಕ್ಲಾಸಸ್ ಆಯಿತು. ಕೆಲವ್ರ ಮನೇಲಿ ಮೊಬೈಲ್ ಇರುತ್ತೆ, ಇನ್ನು ಕೆಲವ್ರ ಮನೇಲಿ ಮೊಬೈಲ್ ಇರಲ್ಲ. ಸೊ ಮೊಬೈಲ್ ಇದ್ದವ್ರು ಏನು ಮಾಡ್ತಾರೆ, ಮೊಬೈಲ್ ಇದ್ದವರು ಮೊಬೈಲಲ್ಲಿ ಲಿಂಕ್ ತೊಗೊತಾರೆ. ಕೆಲವ್ರು ಲ್ಯಾಪ್ಟಾಪ್ ಇರುತ್ತಲ್ವಾ, ಸೊ ಲ್ಯಾಪ್ಟಾಪ್ ಇರೋರ ಮನೇಲಿ ಏನು ಮಾಡ್ತಾರೆ, ಅವರು ಲ್ಯಾಪ್ಟಾಪಲ್ಲಿ ಜಾಯಿನ್ ಆಗಿ ಕ್ಲಾಸಸ್ ತೊಗೊತಾರೆ. ಅವಾಗ ಯಾವ ಥರ ಕ್ಲಾಸಸ್ ನಡೀತು? ಆನ್ಲೈನ್ ಕ್ಲಾಸ್, ರೈಟ್. ಆನ್ಲೈನ್ ಕ್ಲಾಸ್ ನಡೀತು. ಅವಾಗ ಯೂಸ್ ಆಯ್ತಾ ನಿಮಗೆ ಮೊಬೈಲು? ಯೂಸ್ ಆಯ್ತಾ? ಒಂದು ಮಾತಾಡಲಿಕ್ಕೆ ಯೂಸ್ ಆಯಿತು, ನಾವು ಮಾಹಿತಿ ತಿಳ್ಕೊಳ್ಳೋಕೆ ಯೂಸ್ ಆಯಿತು, ಎಂಟರ್ಟೈನ್ಮೆಂಟಿಗೆ ಯೂಸ್ ಆಯಿತು, ಆ್ಯಂಡ್ ನಮ್ಮ ಕ್ಲಾಸಸ್ ತೊಗೊಳಕ್ಕೂ ನಮಗೆ ಮೊಬೈಲು ಯೂಸ್ ಆಯಿತು. ಓಕೆ, ಸೊ ದಿಸ್ ಇಸ್ ಆಲ್. ಇದಲ್ಲದೆ ಮತ್ತೆ ಏನಾದರೂ ಇದೆನಾ ಮೊಬೈಲಿಂದ ನಮ್ಗೆ ಯೂಸ್ ಆಗೋಂಥ ಪಾಯಿಂಟ್ಸು? ಮೆಸೇಜ್ ಕಳಿಸೋದು. ಓಕೆ ಫೈನ್, ಮಾತಾಡೋದು, ಮೆಸೇಜ್ ಕಳಿಸೋದು ಒಂದು ಕ್ಯಾಟಗರಿಲಿ ಹಾಕ್ಬಿಡೋಣ. ನೆಕ್ಸ್ಟ್ ಮತ್ತೆ ಏನಾದರೂ ಯೂಸ್ ಆಯಿತಾ? ಎಂಟರ್ಟೈನ್ಮೆಂಟು, ನ್ಯೂಸು, ಇನ್ಫಾರ್ಮೇಷನ್ ತೊಗೊಳ್ಳೋದು, ದಟ್ ಇಸ್ ಆಲ್ ಅಂಡರ್ ಒನ್ ಕ್ಯಾಟಗರಿ. ಓಕೆ, ಆ್ಯಂಡ್ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆಲ್ಲ ಯೂಸ್ ಆಯಿತು. ಸೊ ನಮಗೆ ಕೈ ಎಣಿಕೆಯಲ್ಲಿ ಸಿಗ್ತಾ ಇದೆ ಮೊಬೈಲು. ಏನಕ್ಕೆ? ಪಾಯಿಂಟ್ ಮರ್ತು ಬಿಟ್ರಿ. ಫೋಟೋ ತೊಗೊಳಕ್ಕೆ ಆ್ಯಂಡ್ ರೀಲ್ಸ್ ಮಾಡೋಕ್ಕೆ ಹೇಳಿದ್ರು ಮೇಡಮ್ ಅವ್ರು, ಇನ್ಸ್ಟಾಗ್ರಾಮ್ ಅಂತ ರೀಲ್ಸ್ ಮಾಡಲಿಕ್ಕೆ. ಓಕೆ, ಸೊ ಇದೆಲ್ಲ ನಮಗೆ ಮೊಬೈಲ್ ಯೂಸ್ ಆಗಿದ್ದು. ಬಟ್ ಮೊಬೈಲ್ನ ನಾವು ಬಳಸಿರೋದ್ರಿಂದ ಆಗ್ತಿರೋಂಥ ಇನ್ಫಾರ್ಮೇಷನು, ಸಿಗ್ತಿರೋವಂಥ ಲೈಕ್ ನಮಗೆ ಯೂಸ್ ಆಗ್ತಿರೋದು ವೆರಿ ಲೆಸ್. ನಾವು ಮುಂಚೆ ಏನು ಹೇಳಿದೆ, ಯೂಸ್ ಆಗೋಂಥದ್ದು ಮಾತಾಡೋಣ. ಈಗ ನೆಕ್ಸ್ಟ್ ನಾವು ಅದರಿಂದ ನಮ್ಗೆ ಆಗುವಂತಹ ತೊಂದರೆಗಳು. ಅದು ನಮಗೆ ಶತ್ರುನ ಫ್ರೆಂಡ? ಹೇಗೆ ಶತ್ರು? ಸಮ 50-50. ಇವಳ ಆನ್ಸರ್ 50-50. ವಾಟ್ಸ್ ಯುವರ್ ಆನ್ಸರ್? ಕೆಟ್ಟದು. ಹೆಂಗೆ ಕೆಟ್ಟದು? ಎನಿ ಒನ್ ಪಾಯಿಂಟ್? ಕಣ್ಣು ಬರುತ್ತೆ. ಓಕೆ ಸರಿ, 1 ಪಾಯಿಂಟ್ ಹೇಳಿದೆ. ಸೂಪರ್, ಅವಳಿಗೆ ಕ್ಲಾಪ್. ನೈಸ್. ನೆಕ್ಸ್ಟ್ ಮತ್ತೆ ಯಾರು ಹೇಳ್ತೀರಾ? ಸೊ ಟೋಟಲ್ 3 ಪಾಯಿಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕಣ್ಣು ಬರುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್
ಬ್ಯಾಂಕಲ್ಲಿರೋ ಕಾಸನ್ನ ಎತ್ಕೋಬೋದಾ ಮೊಬೈಲಿಂದ? ಹೆಂಗೆ ಕಣೆ ತಿಳ್ಕೊಳ್ಳೋಣ ಬರ್ರಿ, ನಾನು ಹೋಗ್ಬೇಕು ಹೆಂಗೆ? ಹಾಂ, ತಲೆನೋವು ಬರುತ್ತೆ. ಓಕೆ, ಹಾಂ, ಕರೆಕ್ಟ್. ಓಕೆ, ಸೈಬರ್. ಸೊ ಇವಳೇನು ಹೇಳ್ತಾ ಇದ್ದಾಳೆ? ವೆರಿ ಗುಡ್, ಒಳಗೋ ಒಂದು ಚಪ್ಪಾಳೆ. ಈಗ ಇತ್ತೀಚೆಗೆ ಸಿಟ್ ಐ ಎಕ್ಸ್ಪ್ಲೇನ್ ದಟ್ ಹೆಂಗೆ ಅಂತ. ಇತ್ತೀಚೆಗೆ ಏನಾಗ್ತಿದೆ, ಸೈಬರ್ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಮೊಬೈಲಲ್ಲಿ ಬೇರೆಯವ್ರದ್ದು ನಿಮ್ಮ ಅಕೌಂಟ್ನ ಇನ್ನೊಂದಕ್ಕೆ ಲಿಂಕ್, ಐ ಮೀನ್ ನಿಮ್ದಂದ್ರೆ ನಾಟ್ ಎಕ್ಸಾಕ್ಟ್ಲಿ ನಿಮ್ಮದೇ, ಪೇರೆಂಟ್ಸ್ ದೊಡ್ಡವ್ರದ್ದು. ಸೊ ಅವ್ರದ್ದು ಅಕೌಂಟ್ಗೆ ಅಮೌಂಟ್ ಬಂದಿದೆ ಅಂತೇಳಿ ಫೇಕಾಗಿ ಅಮೌಂಟ್ ಕಳಿಸೋದು. ನಿಮ್ಗೆ ಅಮೌಂಟ್ ಬಂದಿದೆ, ನಮಗೆ ಅದನ್ನು ವಾಪಸ್ ಕಳಿಸಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿಬಿಟ್ಟು ಅಲ್ಲೊಂದು ನಂಬರ್ ಬರುತ್ತೆ, ಒ ಟಿ ಪಿ ಫುಲ್ ಫಾರ್ಮ್ ಏನು? ಎನಿಬಡಿ ನೋ ದ್ಯಾಟ್? ಒ ಟಿ ಪಿ ಅಂದರೆ ಏನು? ಒ ಟಿ ಪಿ. ಸೊ ವಾಟ್ ಇಟ್ ಈಸ್ ಅಬ್ರಿವೇಷನ್ ಏನಿದಕ್ಕೆ? ಓ ಅಂದರೆ 1, ಟಿ ಅಂದರೆ ಟೈಮ್, ಪಿ ಅಂದರೆ ಪಾಸ್ವರ್ಡ್. 1 ಟೈಮ್ ಪಾಸ್ವರ್ಡ್. ಓನ್ಲಿ 1 ಟೈಮ್ ನಾವು ಯೂಸ್ ಮಾಡ್ಬೋದು ಅದನ್ನ. ವಿ ಕಾಂಟ್ ಯೂಸ್ ಫಾರ್ ದ ಸೆಕೆಂಡ್ ಟೈಮ್. ಓನ್ಲಿ 1 ಟೈಮ್ ವಿ ಯೂಸ್ ದಟ್ ಅಲ್ವಾ? ದಟ್ ವಿ ಕಾಲ್ ಇಟ್ ಆಸ್ ಒ ಟಿ ಪಿ. ಇದನ್ನ ಜನರಲ್ ಆಗಿ ನೀವೆಲ್ಲ ಕಡೆ ನೋಡ್ತಿರ್ತೀರಾ. ಎಲ್ಲಿ? ಟ್ರೂ ಕಾಲರ್ ಒ ಟಿ ಪಿ ಬರಲ್ಲ. ಹೌದಾ? ಓಕೆ, ನೆಕ್ಸ್ಟ್. ಯಾರೋ ಏನೋ ಹೇಳಿದ್ರಿ ಇಲ್ಲಿ. ಫ್ರೀಕ್ವೆಂಟ್ ಆಗಿ ಎಲ್ಲರೂ ಜಾಸ್ತಿ ನಾವು ಬಳಸೋದು ರ್ಯಾಪಿಡೋ, ಓಲಾ, ಊಬರ್. ಸೊ ಆ ಪರ್ಸನ್ ನಾವು ಬುಕ್ ಮಾಡ್ಕೊಂಡಾಗ ಆಪೋಸಿಟ್ ಪರ್ಸನ್ ನಮ್ಗೆ ನಾವೇ ಅಂತ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ಹೇಗೆ? ಒ ಟಿ ಪಿ ಹೇಳ್ಬೇಕು. ಬಿಕಾಸ್ ಅವನ್ ಮೊಬೈಲ್ಗೆ ನಮ್ಮ ಮೊಬೈಲ್ಗೆ ನಂಬರ್ ಕನೆಕ್ಷನ್ಗೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ, 1 ಟೈಮ್ ಪಾಸ್ವರ್ಡ್ ಅಂತ. ಅದನ್ನ ನಾವು ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ, ನಾವೇ ಆ ಪರ್ಸನ್ ಬುಕ್ ಮಾಡಿರೋರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮೀನಲ್ಲಿ ಖಾತ್ರಿ ಆಗತ್ತೆ ಯಾರು ನಮ್ಮ ಹತ್ರ ಏನ್ ಮಾಹಿತಿ ತಗೊಂಡಿದ್ದಾರೆ, ಯಾರು ಅವರು ಅನ್ನೊಂದು ಖಾತ್ರಿ ಆಗಲಿಕ್ಕೆ ಒಂದು 1 ಟೈಮ್ ಪಾಸ್ವರ್ಡ್ ಅಂತ ಕೊಡ್ತಾರೆ. ಓಕೆ, ಈಗ ನಿಮ್ಮ ಹತ್ರ ಮನೆಯಲ್ಲಿ ಬೀರ್ವಾ ಇರುತ್ತೆ ಅಂಡ್ ಕೆಲವ್ರ ಹತ್ರ ಸೂಟ್ ಕೇಸ್ ಇರುತ್ತೆ, ಬ್ರೀಫ್ ಕೇಸು, ನಂಬರ್ ಲಾಕಿಂಗ್ ಸಿಸ್ಟಮ್ ಇರುತ್ತಲ್ವಾ, ಅದ್ರಲ್ಲಿ ಹೆಂಗೆ ಅದು ಫಿಕ್ಸ್ಡ್ ಅಲ್ವಾ? ಅಲ್ಲಿ ನಂಬರ್ ಫಾರ್ ಎಕ್ಸಾಂಪಲ್ 3, 4, 5 ಅಂತ ಇಟ್ಟಿರ್ತೀರಾ ನೀವು. ಅದು 3, 4, 5 ಅಂದ್ರೆ ಇಟ್ಸ್ ಅ ಫಿಕ್ಸ್ಡ್ ಅಂಟಿಲ್ ಅಂಡ್ ಅನ್ಲೆಸ್ ವೆನ್ ಯು ಚೇಂಜ್ ಇಟ್ ದ ಪಾಸ್ವರ್ಡ್ ವಿಲ್ ಬಿ ಚೇಂಜ್. ಅದರ್ವೈಸ್ ಏನಾಗುತ್ತೆ, ಇಟ್ಸ್ ಅ ಫಿಕ್ಸ್ಡ್ ಅಲ್ವಾ? ಸೊ ಅದೇ ಆ ತರ ಅಲ್ಲದೆ ಇದು ಓನ್ಲಿ 1 ಟೈಮ್ ಬಳಸೋದಕ್ಕೆ ಒ ಟಿ ಪಿ ಅಂತ ಹೇಳ್ತಾರೆ. ಅದರಿಂದ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೀವಿ. ಒ ಟಿ ಪಿ ಅನ್ನೋದು ಸೈಬರ್ ಇಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಈ ಒ ಟಿ ಪಿ ಅನ್ನೋದು ಯಾರಿಗೆ ನಾವು ಮಾಹಿತಿ ಕೊಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನೀವೇನೋ ಮನೇಲಿ ಕುಂತಿರ್ತೀರಾ, ಯಾರೋ ಒಬ್ರು ಬರ್ತಾರೆ, ಒಂದು ಪಾರ್ಸಲ್ ತೊಗೊಂಡ್ಬರ್ತಾರೆ, ಅದ್ರಲ್ಲಿ ಏನೂ ಇರಲ್ಲ, ಖಾಲಿ ಡಬ್ಬ, ಈ ಥರದೊಂದು ಡಬ್ಬ ಇಟ್ಕೊಂಡ್ಬರ್ತಾರೆ ಖಾಲಿ. ನಿಮ್ದೊಂದು ಪಾರ್ಸಲ್ ಬಂದಿದೆ, ನಮ್ಗೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ. ಬಿಕಾಸ್ ಮೊಬೈಲ್ ನಂಬರ್ ಈಸಿಯಾಗಿ ಸಿಕ್ಕುತ್ತೆ. ವೈ? ಬಿಕಾಸ್ ನಾವು ಯಾವ ನೆಟ್ವರ್ಕಲ್ಲಿ ನಾವು ಮೊಬೈಲ್ ಸಿಮ್ ಕಾರ್ಡ್ ತೊಗೊಂಡಿರ್ತೀವಿ. ನೆಟ್ವರ್ಕ್ ಯಾವ್ಯಾವಿದಾವೆ ಹೇಳಿ? BSN, BSNL, ಜಿಯೋ, ಏರ್ಟೆಲ್, ದೀಸ್ ಆಲ್ ಆರ್ ದ ನೆಟ್ವರ್ಕ್ಸ್ ಅಲ್ವಾ? ಸೊ ಆ ನೆಟ್ವರ್ಕ್ ಅಲ್ಲಿ ಏನಾಗುತ್ತೆ ಅಂದರೆ ಜಿಯೋ. ಸೊ ಏನಾಗುತ್ತೆ, ಆ ನೆಟ್ವರ್ಕ್ನವ್ರು ಏನಾಗುತ್ತೆ, ಒಂದು ಸತಿ ನಾವು ಮೊಬೈಲ್ ತೊಗೊಂಡಾಗ ನಂಬರ್ ಕಾಂಟ್ಯಾಕ್ಟ್, ಒಂದು ನಂಬರ್ನ ನಾವು ನಮ್ಮ ಹೆಸರು ಮೇಲೆ ತೊಗೊಂಡಾಗ ಅದು ಪಬ್ಲಿಷ್ ಆಗುತ್ತೆ, ಈ ನಂಬರ್ ಆಕ್ಟಿವೇಟ್ ಆಗಿದೆ ಅಂತ. ಇಟ್ ಮೈಟ್ ಬಿ ಎಲ್ಲಾದರೂ ರೀಚ್ ಆಗ್ಬೋದು, ಅದು ಇಲ್ಲಿಗೆ ಅಲ್ಲಿಗೆ ಅಂತ ಎಲ್ಲಿಗಾದರೂ ರೀಚ್ ಆಗ್ಬೋದು. ಆ ಥರ ರೀಚ್ ಆದಾಗ ನಮಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ರೀಚ್ ಆಗೋದನ್ನ ವಿ ಕಾಂಟ್ ಕಂಟ್ರೋಲ್. ಈಗ ಫಾರ್ ಎಕ್ಸಾಂಪಲ್ ನೀವೇ ಎಲ್ಲೋ ಒಂದು ಮಾಲ್ಗೆ ಹೋಗಿರ್ತೀರ, ಮಾಲ್ಗೆ ಹೋದಾಗ ಏನು ಮಾಡಿರ್ತಾರೆ, ಎಂಟ್ರಿಯಲ್ಲಿ ಯಾರೋ ಒಂದು ಲೇಡಿ ನಿಂತಿರ್ತಾಳೆ, ಬಂದು ನಿಮ್ಮ ಫಾದರ್ಗೆ ಅಥವಾ ಪೇರೆಂಟ್ಸ್ಗೆ ಹೇಳ್ತಾಳೆ, ಮೇಡಮ್ ನಮಗೆ ಫಿಲ್ ಮಾಡಿ ಮೇಡಮ್, ನಿಮಗೆ ಫ್ರೀ ಮೂವಿ ಟಿಕೆಟ್ ಸಿಕ್ಕುತ್ತೆ ಅಂತ. ನೀವೇನು ಮಾಡ್ತೀರಾ ಅವಾಗ? ಮಾಡ್ತೀರಾ ತಾನೇ? ಏನಕ್ಕೆ? ಫ್ರೀ ಮೂವಿ ಟಿಕೆಟ್ ಸಿಕ್ಕುತ್ತೆ, ವಿಲ್ ಬಿ ವೆರಿ ಹ್ಯಾಪಿ, ಫ್ರೀಯಾಗಿ ಸಿನಿಮಾ ನೋಡಿ ಬರ್ಬೋದು ಅಂತ ಅಲ್ವಾ? ಸೊ ಫಿಲ್ ಮಾಡಿಬಿಡ್ತೀವಿ. ಅವಾಗ ಅಲ್ಲಿ ಏನು ಮೆನ್ಷನ್ ಮಾಡ್ತೀವಿ ನಾವು? ಅದರಲ್ಲಿ ನಮ್ಮ ಹೆಸರು, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎರಡೇ ಕೇಳೋದು ಅವರು, ಎಕ್ಸ್ಟ್ರಾ ಏನೂ ಕೇಳಲ್ಲ. ನಿಮ್ಮ ಹೆಸರು ಹೇಳಿ ಮೇಡಮ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಮೇಡಮ್ ಅಂತದ್ದು ಪೇಪರ್ ಕೊಡ್ತಾರೆ. ನಾವು ನಮಗೆ ಫ್ರೀ ಮೂವಿ ಟಿಕೆಟ್ ಸಿಕ್ಕುತ್ತೆ ಅಂತ ನಾವೇನು ಮಾಡ್ತೀವಿ, ವಿಲ್ ಫಿಲ್ ಇಟ್ ಅಪ್ ಅಂಡ್ ವಿಲ್ ಪುಟ್ ಇಟ್. ಅದೇನಾಗುತ್ತೆ, ಆ ಮಾಹಿತಿ ಬೇರೆ ಕಡೆ ಎಲ್ಲ ಕಡೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ, ಹರಡುತ್ತೆ. ಸೊ ನಮ್ಮ ನಂಬರ್ ಏನಾಯಿತು, ನಮ್ಮ ಹತ್ರ ಇದ್ದಿದ್ದು ನಾವೆಲ್ಲ ಒಂದು ಕಡೆ ಹೋಗ್ಬಿಟ್ಟು ನಂಬರ್ ಕೊಟ್ವಿ, ಅದು ಸ್ಪ್ರೆಡ್ ಆಗೋಯ್ತು. ಅಂಥ ಟೈಮಲ್ಲಿ ಏನಾಗುತ್ತೆ, ನಮ್ಗೆ ಯಾರಾದರೂ ಕಾಲ್ ಮಾಡ್ಬೋದು, ಲೋನ್ಸ್ ಕಡೆಯಿಂದ ಕಾಲ್ ಬರುತ್ತೆ. ನಿಮ್ಮ ಪೇರೆಂಟ್ಸ್ ತುಂಬ ಸತಿ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ, ಕಾಲ್ ಮಾಡಿಬಿಟ್ಟು ನಾವು HDFC ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ, ನಮಗೆ ಏನು ನಿಮಗೆ ಲೋನ್ ಬೇಕಾ, ಹಾಗೆ ಹಿಂಗೆ ಅಂತ. ಎಲ್ಲಿಂದ ಬಂದಿರುತ್ತೆ ಆ ನಂಬರ್ಸ್ ಅವ್ರಿಗೆ? ಥ್ರೂ ನೆಟ್ವರ್ಕಿಂದ. ನಾವು ಯಾವ ನೆಟ್ವರ್ಕಲ್ಲಿ ಸಿಮ್ ತೊಗೊಂಡಿರ್ತೀವಲ್ಲ ಆ ನೆಟ್ವರ್ಕಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಹೋಗಿರುತ್ತೆ. ಆವಾಗ ಅವರು ಕಾಲ್ ಮಾಡಿಬಿಟ್ಟು ನಮಗೆ ಮಾಹಿತಿ ಕೊಡ್ತಾರೆ. ಸೊ ಅದನ್ನು ನಾವು ಮೊಬೈಲಿಂದ ಫೇಸ್ ಮಾಡೋಂತಹ ಮತ್ತೊಂದು ಪ್ರಾಬ್ಲಮ್. ಓಕೆ, ರೆಗ್ಯುಲರ್ ಆಗಿ ನೀವು ಮೊಬೈಲ್ 10 ನಿಮಿಷ ನೋಡ್ತೀರಾ. ಎಷ್ಟು ನಿಮಿಷ ನೋಡ್ತೀರಾ? 10 ಮಿನಿಟ್ಸ್. ಹೌದಾ? 10 ಮಿನಿಟ್ಸ್ ಮೊಬೈಲ್ ನೋಡಿದ ತಕ್ಷಣ 11th ಮಿನಿಟ್ ನಿಮ್ಮ ಫೀಲಿಂಗ್ ಹೆಂಗಿರುತ್ತೆ? ಕರೆಕ್ಟ್. ಏನನ್ಸುತ್ತೆ? ಅಮ್ಮ ಇನ್ನು 1 ನಿಮಿಷ ಅಮ್ಮ, ಒಂದೇ 1 ನಿಮಿಷ ರೀಲ್ ನೋಡ್ಬಿಡ್ತೀವಿ.
ಒಬ್ಬ ಮನುಷ್ಯನಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಓಕೆನಾ? ಆ ಹ್ಯಾಪಿ ಹಾರ್ಮೋನ್ ಏನು ಅಂದರೆ ಅದು ನಮಗೆ ತಿಳಿಸುತ್ತೆ ವಿಚ್ ಇಸ್ ಗುಡ್ ಸೈನ್, ವಿಚ್ ಇಸ್ ಬ್ಯಾಡ್ ಸೈನ್ ಅಂತ ತಿಳಿಸುತ್ತೆ. ಓಕೆನಾ? ಸೊ ನಾವು ಸಾಧಾರಣವಾಗಿ ನಾವು ಊಟ ಮಾಡ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ರೊಟ್ಟಿ ತಿಂತಿರ್ತೀವಿ. ಸೊ ರೊಟ್ಟಿ ಯಾರಿಗೆ ಎಷ್ಟು ಜನಕ್ಕೆ ಇಷ್ಟ ಇಲ್ಲಿ? ಪರವಾಗಿಲ್ಲ, ವೆರಿ ಗುಡ್, ಎಲ್ಲ ಒಳ್ಳೆ ಮಕ್ಕಳು. ಸೊ ರೊಟ್ಟಿ ತಿನ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ನಾವು ರೊಟ್ಟಿ ತಿಂತಾ ಇದ್ದೀವಿ ಅನ್ನೋ ಫೀಲು. ಪಿಜ್ಜಾ ಎಷ್ಟು ಜನಕ್ಕೆ ಗೊತ್ತು? ಬಾ, ಫುಲ್ ಜೋಶ್, ಐ ನೋ ಪಿಜ್ಜಾ. ಓಕೆ, ಪಿಜ್ಜಾ ತಿನ್ಬೇಕಾದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ? ರೊಟ್ಟಿ ಜಾಸ್ತಿ ತಿನ್ಬೇಕನ್ಸುತ್ತಾ, ಪಿಜ್ಜಾ ಜಾಸ್ತಿ ತಿನ್ಬೇಕನ್ಸುತ್ತೆ? ಅದೇ ಮತ್ತೆ ಏನಕ್ಕೆ? ಸೊ ಡೊಪಮಿನ್ ಅನ್ನೋ ಒಂದು ಹಾರ್ಮೋನ್ ನಮ್ಮ ಬಾಡಿಯಲ್ಲಿರುತ್ತೆ. ನಾವೇನು ತಿಂತಾ ಇದ್ದೀವಿ, ಎತ್ತ ಏನು ಅಂತ ನಮ್ಗದು ತಿಳಿ ಹೇಳುತ್ತೆ. ಐದರ್ ನಾವು ಹ್ಯಾಪಿಯಾಗಿ ಬರ್ಗರ್ ತಿನ್ಬೇಕಾದ್ರೆ ಹೆಂಗೆ ನಿಮಗೆ ಖುಷಿ ಆಗುತ್ತೆ, ವಾವ್ ಐ ಆಮ್ ವೆರಿ ಹ್ಯಾಪಿ ಅಂತ ಹೆಂಗೆ ಅನ್ಸುತ್ತಲ್ವಾ, ಆ ಥರದ್ದೆಲ್ಲ ಅದು ಹೇಳೋವಂಥದ್ದು ಒಂದು ಹಾರ್ಮೋನ್ ಇರುತ್ತೆ ನಮ್ಮ ಬಾಡಿಯಲ್ಲಿ, ಅದು ರಿಲೀಸ್ ಆಗ್ತಾ ಇರುತ್ತೆ. ನೀವು ಅದೇ ಮೊಬೈಲ್ ಕಂಟಿನ್ಯೂಸ್ ಆಗಿ 10 ಮಿನಿಟ್ಸ್ ದಾಟಿ ಇನ್ನೂ ತುಂಬ 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 ನೋಡ್ತಾ ಇದ್ದೀರಂದರೆ ನಿಮ್ಮ ಕಣ್ಣುಗಳು ಏನು ಮಾಡ್ತಿರುತ್ತೆ? ಮೊಬೈಲ್ ನೋಡ್ತಾ ಇರುತ್ತೆ. ನಿಮ್ಮ ಕೈ ಏನು ತಿಂತಾ ಇರುತ್ತೆ, ಬಾಡಿಗೆ ಗೊತ್ತೇ ಆಗಲ್ಲ ನೀವೇನು ತಿಂತಾ ಇದ್ದೀರಾ ಅಂತ. ಎಷ್ಟು ತಿಂತಾ ಇದ್ದೀರಾ ಅಂತ ಗೊತ್ತಾಗಲ್ಲ, ಎಲ್ಲಿ ತಿಂತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ, ಏನನ್ನು ತಿಂತಾ ಇದ್ದೀರಾ ಅಂತ ಗೊತ್ತಾಗಲ್ಲ. ಒಂದೇ ಒಂದು ಕಾರಣ, ಮೊಬೈಲ್ ಜಾಸ್ತಿ ನೋಡೋದ್ರಿಂದ ಆಗುವಂತಹ ಸಮಸ್ಯೆ ಅಲ್ವಾ? ಓಕೆ, ಈಗ ಬೆಳಗ್ಗೆ ಎದ್ದ ತಕ್ಷಣ ಪಟ್ಟದ ಮೊಬೈಲ್ ನೋಡೋದು ಯಾರು ನಿಮ್ಮ ಮನೇಲಿ? ಎದ್ದ ತಕ್ಷಣ ಹಿಂಗೆ ಮಲ್ಕೊಂಡಿರ್ತೀರಪ್ಪ, ಎದ್ದೇಳ್ತೀರಿ, ಎದ್ದ ತಕ್ಷಣ ಮೊಬೈಲ್ ತಗೊಂತೀರ ಕೈಯಾಗಿ ಹಿಂಗೆ. ಯಾರು ಮಾಡೋದ ಕೆಲಸ? ಯಾರು ಮಾಡಲ್ಲ. ಚಪ್ಪಾಳೆ ತಟ್ಕೊಳ್ಳಿ, ಒಂದು ನೀ ಮಾಡ್ತೀಯಾ? ಅವಳಿಗೆ ಒಂದೇ ಬಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಕೊಳ್ಳಿ, ಬಿಕಾಸ್ ಶಿ ವಾಚ್ ಅಂತ ನೆಕ್ಸ್ಟ್ ಟೈಮ್ ನೋಡಬಾರ್ದು. ಓಕೆನಾ? ಸ್ಟಾಪ್ ಮಾಡಬೇಕು. ಯಾಕಂದರೆ ನೀವು ಮಲಗಿದಾಗ ನಿಮ್ಮ ಬ್ರೈನು ನಿದ್ರಾವಸ್ಥೆಯಲ್ಲಿರುತ್ತೆ. ಅಂದರೆ ಅದಕ್ಕೇನೂ ಗೊತ್ತಿರಲ್ಲ, ಆ ಮೂಮೆಂಟ್ಗೆ ಎಂತ ಏನೂ ಗೊತ್ತಿರಲ್ಲ, ಆಗಿನ ನಿದ್ದೆಯಿಂದ ಎದ್ದಿರ್ತೀರ. ಸೊ ದ ಡೇ ಶುಡ್ ಸ್ಟಾರ್ಟ್ ವಿತ್ ಅ ಹ್ಯಾಪಿ ಮೂಮೆಂಟ್ ಯಾವಾಗಲೂ ಅಲ್ವಾ? ಒಂದು ಮೊಬೈಲ್ ಅನ್ನೋದೇನು ಒಂದು ಇಟ್ಸ್ ಅಡಿಕ್ಷನ್, ಒಂಥರ ಕೈಂಡ್ ಆಫ್ ಅದು ಅಡಿಕ್ಷನ್ ನಮಗೆ. ಇವತ್ತು ನೋಡ್ತೀವಿ, ನಾಳೆ ನೋಡ್ತೀವಿ, ಇನ್ನೊಂದು ದಿನ ನೋಡ್ತೀವಿ, ನಾಳೆ ಇನ್ನೊಂದು ದಿನ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀವಿ? ಏನಾಗುತ್ತೆ? ನಮಗೆ ಕೋಪ ಜಾಸ್ತಿ ಆಗುತ್ತೆ. ಈಗ ಸ್ಕೂಲಿಂದ ಹೋದ ತಕ್ಷಣ ಎಷ್ಟು ಜನ ಮೊಬೈಲ್ ಬೇಕು ಅಂತ ಕೇಳ್ತೀರಾ? ಮೊಬೈಲ್ ಅಥವಾ ಟಿವಿ? ಎಲ್ಲರೂ ನೋಡ್ತಾರೆ. ರಿಯಲಿ ಇಟ್ಸ್ ಅ ರಾಂಗ್ ಥಿಂಗ್. ಫಸ್ಟು ನೀವು ಮನೆಗೆ ಹೋದ ತಕ್ಷಣ ನಿಮ್ಮ ಶೂ ತೆಗೆದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಅದನ್ನು ನೀಟಾಗಿ ಹ್ಯಾಂಗ್ ಮಾಡಿ ಕೈ ಕಾಲು ತೊಳೆದು ಊಟ ಮಾಡಬೇಕು ಫಸ್ಟು. ಇಲ್ಲಿ ತಿಂದಿರ್ತೀರಾ, ಏನಂದರೆ ಬಾಕ್ಸಲ್ಲಿ ಸ್ವಲ್ಪ ಕಟ್ಕೊಡೋಕ್ಕಾಗಿರುತ್ತೆ ಪೇರೆಂಟ್ಸ್ಗೆ. ಮನೆಗೆ ಹೋದ ತಕ್ಷಣ ಒಂದಷ್ಟು ಊಟ ಮಾಡಿದ ತಕ್ಷಣ ನಿಮ್ಮ ಪೇರೆಂಟ್ಸ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ? ಇವತ್ತು ಒಂದಿನ ನನಗೋಸ್ಕರ ಮೊಬೈಲ್ ನೋಡೋದು ಬಿಡೋಕ್ಕಾಗುತ್ತಾ ನಿಮಗೆಲ್ಲ? ಓನ್ಲಿ ಬಿಕಾಸ್ ಆಫ್ ಮೀ. ಮೇಡಮ್ ಬಂದಿದ್ರಪ್ಪ, ಮೇಡಮ್ ನಂಗೆ ಹೇಳಿದ್ರು ಇವತ್ತು ನೋಡಬಾರ್ದು ಅಂತ ಬಿಟ್ಬಿಡ್ತೀರಾ ನೋಡೋದು? ನಿಜನಾ? ಬಿಲೀವ್ ಮಾಡ್ಬೋದಾ? ನಾನು ನಾಳೆ ಬಂದು ಕೇಳ್ಬೋದಾ? ಓಕೆನಾ? ನೀವೆಲ್ಲ ಏನು ಮಾಡಬೇಕು ಗೊತ್ತಾ? ನಿಮ್ಮ ಬುಕ್ಕಲ್ಲಿ ನನ್ನ ಕ್ಲಾಸ್ ಆದ ತಕ್ಷಣ ಇವತ್ತು ನಾನು ಮೊಬೈಲ್ ನೋಡಿಲ್ಲ ಅನ್ನೋ ಒಂದು ಲೈನ್ ಬರ್ಕೋಬೇಕು. ಕೆಳಗಡೆ ಪೇರೆಂಟ್ ಸಿಗ್ನೇಚರ್. ನಾಳೆ ಬೆಳಿಗ್ಗೆ ನೀವು ಸ್ಕೂಲಿಗೆ ಬರ್ಬೇಕಾ? ನಿಮ್ಗೆಲ್ಲರಿಗೂ ಡೈರಿ ಇದೆ ತಾನೆ? ಡೈರಿ ಇಲ್ವಾ? ಓಕೆ, ರಫ್ ನೋಟ್ ಇದೆ ಅಲ್ಲ? ಸ್ಕೂಲ್ ಡೈರಿ ಇಲ್ವಾ ಏನೇನಿದೆ ಏನು ಅಂತ? ದಟ್ಸ್ ಓಕೆ, ನೋ ಪ್ರಾಬ್ಲಮ್. ರಫ್ ನೋಟ್ ಇದೆ ಅಲ್ಲ? ರಫ್ ನೋಟಲ್ಲಿ ಹಿಂದೆ ಪೇಜಲ್ಲಿ ಇವತ್ತು ನಾನು ಮೊಬೈಲ್ ನೋಡಿಲ್ಲ ಅಂದರೆ ಇವತ್ತೆಷ್ಟು ಡೇಟು? ವಾಟ್ಸ್ ಟುಡೇಸ್ ಡೇಟ್? 29 ಅಲ್ವಾ? 29ನೇ ತಾರೀಕು. ನೀವು ಎಷ್ಟು ಗಂಟೆಗೆ ಮನೆಗೆ ಹೋಗೋದು ಎಲ್ಲರೂ? ಓಕೆ ಅಪ್ಪ, 4 o'clock ಅನ್ಕೊಳ್ಳಿ. ಸ್ಕೂಲ್ ಬಿಡೋದು 4 o'clock. 4 o'clock ಇಂದ ರಾತ್ರಿ 9:30ವರೆಗೂ, 9:30 ಮಲ್ಗೋವರೆಗೂ. ಮತ್ತೆ ಮೇಡಮ್ 9:30 ಹೇಳಿದ್ರು, ನಾನು 10 ಗಂಟೆಗೆ ಮಲ್ಕೊತೀನಿ, 30 ನಿಮಿಷ ತಗೊಂಡು ನೋಡ್ಬಿಡೋಣ ಅಂತ ನೋಡಬಾರ್ದು. ಓಕೆ, ಕಂಪ್ಲೀಟ್ 29th of June ಮೊಬೈಲ್ ಇಸ್ ಬ್ಯಾನ್. ತಲೆ ಮೇಲೆ ಕೈ ಇಟ್ಕೋತಿದ್ಯಾ? ಅಯ್ಯೋ ಎಂತ ಕೆಲಸ ಆಗೋಯ್ತು ಅಂತ. ಓಕೆನಾ? ಮಾಡಕ್ಕಾಗತ್ತಾ ನನಗೋಸ್ಕರ? ಎಲ್ರೂ ಮಾಡ್ತೀರಾ? ನಿಜ? ಕೆನ್ ಐ ಬಿಲೀವ್? ಸಿಗ್ನೇಚರ್ ಮಾಡಿಸ್ಕೊಂಬರ್ತೀರಾ ಪೇರೆಂಟ್ಸ್ ಹತ್ರ? ಖಂಡಿತವಾಗ್ಲೂ? ಓಕೆ ದೆನ್ ಚಪ್ಪಾಳೆ ಮತ್ತೆ ಎಲ್ಲರಿಗೂ ಒಂದ್ಸತಿ. ಯಾರು ಇವತ್ತು ಮೊಬೈಲು ನೋಡಂಗಿಲ್ಲ? ಒಂದೇ ದಿನ ಆಗುತ್ತಾ? ಅಟ್ಲೀಸ್ಟ್ ಒಂದಿನ. ಈ ಒಂದಿನ ಆದ್ರೆ ಇದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ ಅಂತ ಹೇಳಲ್ಲ. ಓಕೆ ಫೈನ್. ಈಗ ಅದರಿಂದ ಆಗಿರೋ ಸಮಸ್ಯೆ ಇನ್ನೊಂದು 2-3 ಏನು ಮೇಜರ್ ಆಗಂದ್ರೆ, ತುಂಬಾ ಮೊಬೈಲ್ ಜಾಸ್ತಿ ನೋಡ್ತಿರೋದ್ರಿಂದ ನಮ್ಮ ಸುತ್ತಮುತ್ತ ಏನ್ ನಡೀತಿದೆ ನಮಗೆ ಗೊತ್ತಾಗಲ್ಲ.
ಅಲ್ವಾ? ತುಂಬ ಅಡಿಕ್ಷನ್ ಆಗಿಬಿಡುತ್ತೆ ಮೊಬೈಲು. ಕೋವಿಡ್ ಟೈಮಲ್ಲಿ ನಮಗೆ ಮೊಬೈಲ್ ಯೂಸ್ ಮಾಡ್ಕೊಂಡು ನಾವು ಕ್ಲಾಸಸ್ ನಡೆಸಿದ್ವಿ. ಬಟ್ ತುಂಬ ಜನಕ್ಕೆ ಏನಾಯಿತು, ಅದು ತುಂಬ ಇಂಪ್ಯಾಕ್ಟ್ ಆಯಿತು. ಐ ಮೀನ್ ಬ್ಯಾಡ್ ಇಂಪ್ಯಾಕ್ಟ್ ಆಯಿತು. ಯಾವ ಥರ ಅಂತಂದರೆ ಅವ್ರಿಗೆ ಎಜುಕೇಷನಲ್ಲಿ ಮುಂದೆ ಬರಲಿಕ್ಕಾಗಲಿಲ್ಲ. ನೀವೆಲ್ಲ ಕೆಲವರೆಲ್ಲ ಏನು, ನೀವು ಕ್ಲಾಸಿಗೆ ಬಂದು ಚೆನ್ನಾಗಿ ಕಲಿತೀರಾ, ಮನೇಲಿ ಮೊಬೈಲಲ್ಲಿ ಚೆನ್ನಾಗಿ ಕಲಿತೀರಾ? ಹಾಂ, ಎರಡಲ್ಲೂ ಕಲಿಯೋದು ಬೇಡ ನನಗೆ. ಕ್ಲಾಸಲ್ಲಿ ಜಾಸ್ತಿ ಕಲಿತೀರಾ, ಮನೇಲಿ ಜಾಸ್ತಿ ಕಲಿತೀರಾ? ಅಷ್ಟೇ, ಕ್ಲಾಸಲ್ಲಿ ಜಾಸ್ತಿ ಕಲಿತೀರಾ ಅಲ್ವಾ? ಸೊ ಮೊಬೈಲಲ್ಲಿಕ್ಕಿಂತ ನಾವು ಕ್ಲಾಸಲ್ಲಿ ಜಾಸ್ತಿ ಕಲಿಯೋದ್ರಿಂದ ನಾವು ಎದ್ರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು? ಕ್ಲಾಸಲ್ಲಿ. ಬುಕ್ಸ್ ಜೊತೆ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕುತ್ತಾ, ಮೊಬೈಲಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕುತ್ತಾ? ಬುಕ್ಕಲ್ಲಿ. ಸೊ ಬುಕ್ಕಲ್ಲಿ ಜಾಸ್ತಿ ಓದ್ಕೋಬೇಕು. ಇವಾಗ ನೀವು ಒಂದು ಪಾಠ ಓಪನ್ ಮಾಡಿ ಓದ್ಕೊಂಡ್ಬಿಟ್ರೆ ಆ ಪಾಠ ಅಂದ್ರೆ ಹಿಂದೆ ಕ್ವಶನ್ ಆನ್ಸರ್ಸ್ ಅಲ್ಲ, ಮುಂದೆ ಕ್ವಶನ್ ಆನ್ಸರ್ಸ್ ಮೀನ್ ಚಾಪ್ಟರ್ ಪೂರ್ತಿ ಓದ್ಕೊಂಡ್ಬಿಟ್ರೆ ಎಲ್ಲೇ ಕ್ವಶನ್ ಕೇಳಿದ್ರು ನಿಮ್ಗೆ ಸಿಕ್ಕುತ್ತೆ ತಾನೆ ಆನ್ಸರ್ ಹೇಳಕ್ಕೆ ಅಂತ ಕೆಪಾಸಿಟಿ ಇರುತ್ತೆ ತಾನೆ. ಸೊ ಅದಕ್ಕೆ ಆ ಚಾಪ್ಟರ್ನ ಮೊಬೈಲಲ್ಲಿ ಹುಡ್ಕೋದು, ಈ ಡೌಟ್ನ ಮೊಬೈಲಲ್ಲಿ ಹುಡ್ಕೊಳೋದು ಕಮ್ಮಿ ಮಾಡಿ ನೀವೇನ್ ಮಾಡಬೇಕು? ನಿಮ್ಮ ಪುಸ್ತಕ, ನಿಮ್ಮ ಜೊತೆ ಇರುವಂತಹ ಬುಕ್ಕಲ್ಲಿ ನೀವು ಓದ್ಕೋಬೇಕು. ನಿಮ್ಮ ಪುಸ್ತಕಕ್ಕೆ ನೀವೇನ್ ಮಾಡಬೇಕು? ಟೈಮ್ ಕೊಡಬೇಕು. ಓಕೆ, ಅದಕ್ಕೆ ನೀವು ಟೈಮ್ ಕೊಡಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ ಅರ್ತ್, ಫಾರ್ ಎಕ್ಸಾಂಪಲ್ ಇದು ಹೇಳಿದ್ನಲ್ಲ ನಾನು, 20 ರೂಪೀಸ್ ಕಾಯಿನ್, 5 ರೂಪೀಸ್ ಕಾಯಿನ್ ಅಂತ ಹೇಳಿದ್ನಲ್ಲ, ಇದ್ರ ಬಗ್ಗೆ ನೋಡಿ ಬಿಟ್ಬಿಡ್ಬೇಕಷ್ಟೇ ಅದನ್ನ. ಮತ್ತೆ ಬೇಡ, ನಂಗೆ ನಾಳೆ ಸರ್ಚ್ ಮಾಡಿ. ಇವತ್ತು ಬೇಡ, ಇವತ್ತು ಮುಟ್ಬೇಡಿ, ನಾಳೆ ಸರ್ಚ್ ಮಾಡಿ. ಓಕೆನಾ? ನಾಳೆ ಸರ್ಚ್ ಮಾಡ್ಕೊಂಡು ನಾಡ್ದಾಗ ಹೇಳಿ ನನಗೆ ನೋಡಿದೀನಿ ಅಂತಂದು. ಸರಿನಾ? ಅರ್ಥ ಆಯ್ತಾ? ಓಕೆ. ಸೊ ಮೊಬೈಲ್ ಜಾಸ್ತಿ ನೋಡೋದ್ರಿಂದ ನಮಗ್ ಶತ್ರು ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ ಬೆನಿಫಿಟ್ಸ್ ತುಂಬಾ ಕಡಿಮೆ. ಏನು, ಒಂದು ಮಾತಾಡ್ತೀವಿ, ಒಂದು ಎಂಟರ್ಟೈನ್ಮೆಂಟ್ ತೊಗೊತೀವಿ ಅಂಡ್ ಗೇಮ್ಸ್ ಆಡ್ತೀವಿ ಅಷ್ಟೇ. ಬಟ್ ಅದೇ ಮೊಬೈಲ್ ನಾವು ಜಾಸ್ತಿ ತೊಗೊತ್ತು ನಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ನಮ್ಮ ಹ್ಯಾಪಿ ಹಾರ್ಮೋನ್ ಅನ್ನೋದಿದೆ, ಅದು ನಾವೇನು ತಿಂತಾ ಇದ್ದೀವಿ ಏನು ಅನ್ನೋದು ನಮ್ಗೆ ಎಂತ ಏನೂ ಗೊತ್ತಾಗಲ್ಲ. ಅದರಿಂದ ಗೊತ್ತಾಗಬೇಕು ತಾನೇ ನಾವೇನು ತಿಂತಾ ಇದ್ದೀವಿ ಅನ್ನೋದು ಅಲ್ವಾ? ಈಗ ಏನಾಗ್ತಿದೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಮೊಬೈಲ್ ನೋಡ್ತಾ ಕೂತಿರ್ತಾರೆ, ಯಾರೋ ಒಬ್ರು ಬರ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. ನೀವು ನೋಡಿದಿರಲಿಲ್ಲ ಅಂತ ಸೀನ್ಗಳು? ಮೊಬೈಲಲ್ಲಿ ನೋಡಿ, ಟಿವಿಯಲ್ಲಿ ನೋಡಿದ್ರೆ ಏನಕ್ಕೆ ಆ ಮಗುಗ ಎಚ್ಚರ ಇಲ್ಲ, ಯಾರು ಕರ್ಕೊಂಡು ಹೋಗ್ತಿದ್ದಾರೆ, ಯಾರ ಹತ್ರ ನಾನು ಹೋಗ್ತಾ ಇದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಏನಕ್ಕೆ? ಸೊ ಈಗ ಹೇಳಿ, ಫೋನ್ ಶತ್ರುನಾ ಮಿತ್ರನಾ? ನಿಮಗೆ ಗೊತ್ತಾಯ್ತಲ್ವಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ? ಹಾಗಾಗಿ ಪ್ರತಿದಿನ ನಾವು ಮೊಬೈಲ್ನ ಮಿತವಾಗಿ ಬಳಸಬೇಕು. ಯಾವುದೇ ಆಗಿರಲಿ ಮಿತವಾಗಿ ಬಳಸಿದಾಗ ಏನಾಗುತ್ತೆ, ನಮ್ಮ ಆರೋಗ್ಯಕ್ಕೆ ಒಳ್ಳೇದೇ. ಅದೇ ಅತಿಯಾಗಿ ಬಳಸಿದ್ರೆ ಏನಾಗುತ್ತೆ? ಕೆಟ್ಟದಾಗತ್ತೆ. ಹಾಗಾಗಿ ನಾವು ಮೊಬೈಲ್ನ ಮಿತವಾಗಿ ಬಳಸಬೇಕು. ನೀವು ಮುಂಚೆ ನಂಗೆ ಬಂದಾಗ ಹೇಳಿದ್ರಿ ಸರ್, ಎಷ್ಟು ನಿಮಿಷ ಆಗಿದೆ? ಅನದರ್ 8 minutes. ಓಕೆ. ನೀವು ಸ್ಟಾರ್ಟಿಂಗಲ್ಲಿ ನನಗೆ ಮುಂಚೆ ಏನು ಹೇಳಿದ್ರಿ? ಬಂದ ತಕ್ಷಣ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಅಂತ. ಅದೇ ನೀವು ಇಲ್ಲಿ ಕ್ಲಾಸಲ್ಲೇ ಕೂತ್ಕೊಂಡು, ಫಾರ್ ಎಕ್ಸಾಂಪಲ್ ನೀವು ಇಷ್ಟು ಒಂದು ಟೀಮ್ ಅಂದ್ಕೊಳ್ಳಿ, ನೀವು ಅಷ್ಟು ಜನ, ನಿಮಗೆ ನಾನು ಒಂದು ಅಂತರ್ಜಲದಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ಹೇಗೆ ಅಂತ ಒಂದು ಟಾಪಿಕ್ ಕೊಡ್ತೀನಿ. ಸೊ ನೀವು 5 ಜನ ಡಿಸ್ಕಸ್ ಮಾಡಿದ್ರೆ ಒಂದಲ್ಲ ಒಂದು ಐಡಿಯಾ ಬರುತ್ತಾ ಇಲ್ಲ ನಿಮಗೆ? ಬರುತ್ತೆ ಅಲ್ವಾ? ಅದೇ ಥರ ನಿಮ್ಗೊಂದು ಇಲ್ಲಿ ಒಂದು ಟಾಪಿಕ್ ಕೊಟ್ಟೆ, ಯಾವುದು ಫಾರ್ ಎಕ್ಸಾಂಪಲ್ ಗೋಲ್ಡ್ ಹೆಂಗೆ ನಾವು ಮೈನಿಂಗ್ ಮಾಡ್ತಾರೆ ತಗೊಳ್ಳಿ ಅಂತಂದು. ನೀವು ಇಷ್ಟು ಜನ ಡಿಸ್ಕಸ್ ಮಾಡೋದು ನಿಮಗೆ ಗೊತ್ತಾಗುತ್ತೆ ತಾನೆ? ಓಕೆ. ಸೊ ನೀವು ಇಷ್ಟು ಜನ ಡಿಸ್ಕಸ್ ಮಾಡಿ ಒಂದು 10 ಪಾಯಿಂಟ್ಸ್ ನಿಮಗೆ ಬರುತ್ತೆ. ಬಟ್ ಇನ್ನೊಂದಷ್ಟು ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನೀವು ನೆಕ್ಸ್ಟ್ ಪಾಯಿಂಟ್ ಏನು ಮಾಡ್ತೀರಾ? ವರ್ಕ್ ಕೊಟ್ಟರು ನಿಮಗೆ, ಮೇಡಮ್ ಅಸೈನ್ ಮಾಡಿದರೆ, ಯು ಶುಡ್ ನಾಟ್ ಆಸ್ಕ್ ಮ್ಯಾಮ್, ನೀವೇ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ನೀವು? ನಿಮ್ಮ ಬುಕ್ಕಲ್ಲಿರೋದನ್ನ ಸರ್ಚ್ ಮಾಡ್ತೀರಾ ಒಂದಷ್ಟು ಪಾಯಿಂಟು. ಅಲ್ಲೂ ಸಿಕ್ಕಿಲ್ಲ ಅಂದರೆ ಬೆಸ್ಟ್ ಆಪ್ಷನ್ ನಿಮ್ಮ ಪೇರೆಂಟ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಪೇರೆಂಟ್ಸ್ನ ಕೇಳಬೇಕು. ಮೇ ಬಿ ಬೈ ಚಾನ್ಸ್ ನಿಮ್ಮ ಪೇರೆಂಟ್ಸ್ ಓದಿರಲ್ಲ ಅಂದ್ಕೊಳ್ಳಿ. ಸೊ ಮೇ ಬಿ ಸಮ್ ಹೌ ರೀಸನ್ಸಿಂದ ಅವ್ರು ಓದೋಕ್ಕಾಗಿರಲ್ಲ, ಅವ್ರು ಓದ್ಕೊಂಡಿರಲ್ಲ. ಅವಾಗ ಏನಾಗುತ್ತೆ, ನೀವು ನಿಮ್ಮ ಸಿಸ್ಟರ್ಸ್ನ ಕೇಳ್ಬೋದು, ನಿಮ್ಮ ಬ್ರದರ್ಸ್ನ ಕೇಳ್ಬೋದು. ಅವರು ಇಲ್ಲ ಅಂದರೆ ನಿಮ್ಮ ಸರೌಂಡಿಂಗಲ್ಲಿ ಸ್ವಲ್ಪ ದೊಡ್ಡವ್ರು ಓದಿರೋರು ಇರ್ತಾರಲ್ವ, ಖಂಡಿತವಾಗ್ಲೂ ಇರ್ತಾರೆ ಅಲ್ವಾ, ಅವ್ರನ್ನ ಕೇಳಬೇಕು. ಏನಾದರೂ ಬೈ ಚಾನ್ಸ್ ಅವ್ರನ್ನ ಕೇಳಿದಾಗ, ನನ್ನನ್ನು ಯಾಕೋ ಕೇಳ್ತೀರಾ, ಮೊಬೈಲ್ ತೆಗೀರಲ್ಲೇ, ಮೊಬೈಲ್ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ತರದಾಗ ನೀವೇನು ಹೇಳ್ಬೇಕು ಅವಾಗ ಅವ್ರಿಗೆ? ಹಾಂ, ಮೊಬೈಲಲ್ಲಿ ನೋಡಿದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಕೇಳಬೇಕು. ನೀವು ಹೇಳಿದ್ರೆ ಜಾಸ್ತಿ ಮಾಹಿತಿ ಸಿಕ್ಕತ್ತೆ ನಿಮ್ಮ ಹತ್ರ, ಅದಕ್ಕೆ ನೀವು ನನಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಬೇಕು. ಏನು ಹೇಳ್ಬೇಕು ಅವ್ರಿಗೆ? ನೀವು ನನಗೆ ಎಕ್ಸ್ಪ್ಲೇನ್ ಮಾಡಿ, ನಾನು ಅದ್ರ ಬಗ್ಗೆ ತಿಳ್ಕೋಬೇಕು. ಎಲ್ಲ ಆದಮೇಲೆ ನನಗೆ ಇನ್ನಷ್ಟು ಪಾಯಿಂಟ್ಸ್ ಬೇಕಾಯಿತು, ಅವಾಗ ನಾವೇನು ಮಾಡಬೇಕು? ಮೊಬೈಲಲ್ಲಿ ನೋಡಬೇಕು. ಸೊ ಆವಾಗ ಇಲ್ಲಿ ಏನಾಯಿತು? ಮೊಬೈಲ್ ಬಳಕೆ ಕಡಿಮೆ ಆಯಿತು ತಾನೇ? ಕಡಿಮೆ ಆಯಿತು, ಸ್ಕ್ರೀನ್ ಟೈಮ್ ಕಡಿಮೆ ಆಯಿತು. ಮತ್ತೊಂದು, ಸ್ಕ್ರೀನ್ ಟೈಮ್ ಜಾಸ್ತಿ ಆಗೋದ್ರಿಂದ ಆಗುವಂತಹ ಮತ್ತೊಂದು ಮೇಜರ್ ಪ್ರಾಬ್ಲಮ್ ನಮ್ಮ ಕಣ್ಣಿಗೆ. ಎಲ್ರಿಗೂ ಕಣ್ಣಲ್ಲಿ ಬ್ಲ್ಯಾಕ್ ಕಲರ್ ಸರ್ಕಲ್ ಕಾಣಿಸ್ತಿದೆ ಅಲ್ವಾ? ಎಲ್ಲರ ಕಣ್ಣಲ್ಲೂ ಇದೆ ಅಲ್ವಾ? ನಿಮಗೆ ಕಾಣಲ್ಲ, ಬಟ್ ಆಪೋಸಿಟ್ ಪರ್ಸನ್ ಕಾಣಿಸುತ್ತೆ. ಯಾರಿಗಿಲ್ಲ ಬ್ಲ್ಯಾಕ್ ಕಲರ್ ಸರ್ಕಲ್? ಎಲ್ರಿಗೂ ಇದೆನಾ? ಅದಂಗೆ ಹಾ ಇರುತ್ತಾ?
ಆ ಥರ ಅಲ್ಲ, ಇರಲಿ ಬಿಡಲಿ ಅದ್ರ ಕೆಲಸ ಅದಕ್ಕೆ ಇದ್ದೇ ಇರುತ್ತೆ. ಓಕೆ, ಈ ಕೆಲವೊಬ್ರು ಬ್ಲೈಂಡ್ ಇರ್ತಾರೆ, ಬ್ಲೈಂಡ್ಸ್ ಅಂದರೆ ಕೆಲವ್ರಿಗೆ ಇರುತ್ತೆ ಆದ್ರೂ ದೇ ಕಾಣಿಸಿ ಅಲ್ವಾ. ಸೊ ಆ ಐಬಾಲ್ ನಮ್ದು ಏನಿರುತ್ತೆ ಬ್ಲ್ಯಾಕ್ ಕಲರ್ ಐಬಾಲು, ಅದು ಸಾಧಾರಣವಾಗಿ ಮನುಷ್ಯ ಹುಟ್ಟಬೇಕಾದ್ರೆ ದೇವರು ಒಂದು ಮೆಜರ್ಮೆಂಟ್ ನಮಗೆ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಹೆಂಗೆ 2 ರೂಪಿ ಕಾಯಿನ್ ಯಾವ ಥರ ಇದೆ, 20 ರೂಪೀಸ್ ಕಾಯಿನ್ ಹೇಗಿರುತ್ತೆ, 5 ರೂಪಿ ಕಾಯಿನ್ ಹೇಗಿರುತ್ತೆ, 20 ರೂಪೀಸ್ ಕಾಯಿನ್ ಹೇಗಿರುತ್ತೆ ಅನ್ನೋದೆಲ್ಲ ಇರುತ್ತಲ್ವಾ. ಸೊ ಸ್ಪೆಸಿಫಿಕ್ ಆಗಿ ಅದಕ್ಕೆ ಆದ ಗಾತ್ರ ಅದಕ್ಕೆ ಇರುತ್ತೆ, ಅದರದ್ದೇ ಆದ ಗಾತ್ರ ಅದಕ್ಕೆ ಇರುತ್ತೆ. ನಾವು ಜಾಸ್ತಿ ಮೊಬೈಲ್ ಬಳಸೋದ್ರಿಂದ ಅದು ಏನಾಗುತ್ತೆ, ಸ್ಟ್ರೆಸ್ ಆಗಿ ನಾವೇನು ಮಾಡ್ತೀವಿ, ಕಣ್ಣು ಹಿಂಗೆ ಮಾಡ್ತೀವಾ, ಉಜ್ಜುತ್ತೀವ ಕಣ್ಣು. ನಿಮಗೆ ಗೊತ್ತು 10-15 ನಿಮಿಷ ಆದ ತಕ್ಷಣ ನಾವೇನು ಮಾಡ್ತೀವಿ, ಕಣ್ಣು ಇಷ್ಟು ಡೀಸೆಂಟ್ ಆಗಂತೂ ಉಜ್ಜಲ್ಲ, ಹಾಕಿ ತಿಕ್ಕತೀವಿ ನಾವು. ಯಾಕೆ ಹೇಳು, ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಕಣ್ಣಿಗೆ. ತುಂಬ ಹೊತ್ತು ನೋಡಿರ್ತೀವಿ ಸ್ಕ್ರೀನ್ನ. ನೀವೇ ನೋಡ್ತಾ ಒಂದ್ಸತಿ ಮೊಬೈಲ್ ನೋಡ್ತಿರ್ತೀರಿ, ಹಿಂಗೆ ಸಡನ್ನಾಗಿ ಹಿಂಗೆ ತಿರುಗಿದ್ರೆ ನಮ್ಗೊಂಥರ ಬೆಳಕು ಬರುತ್ತೆ. ಯಾಕೆ ಹೇಳಿ, ಕಂಟಿನ್ಯೂಸ್ ಆಗಿ ನೀವು ಮೊಬೈಲ್ ನೋಡ್ತಿರ್ತೀರ, ಇನ್ನೊಂದು ಕಡೆ ನೋಡಿದ್ರೆ ಆಬ್ಜೆಕ್ಟ್ ನಮಗೆ ಬ್ರೈಟಾಗಿ ಕಾಣಿಸುತ್ತೆ. ಅದು ಒಳ್ಳೇದಲ್ಲ. ಯಾವ ಆಬ್ಜೆಕ್ಟು ನಮ್ಗೆ ಯಾವ ಥರ ಕಾಣ್ಬೇಕು ಅದೇ ಥರನೇ ಕಾಣಬೇಕು. ಅದು ಬ್ರೈಟಾಗಿ ಕಂಡ್ರೆ ದರ್ ಇಸ್ ನೋ ಯೂಸ್ ಅಲ್ವಾ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಆ ಬ್ಲ್ಯಾಕ್ ಕಲರ್ದು ನಮಗೆ ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ದೊಡ್ಡದಾಗುತ್ತೆ. ಅದು ನಮಗೆ ಗೊತ್ತಾಗಲ್ಲ ದೊಡ್ಡದಿದೆನಾ ಚಿಕ್ಕದಿದೆನಾ ಅಂತ, ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನಮಗೆ ಪ್ರಾಬ್ಲಮ್ ಆಗಿರೋದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅಲ್ಲಿಂದ ಇಲ್ಲಿ ನಾವು ಬರೆದಿರೋದು ಕ್ಲಿಯರಾಗಿ ಕಾಣಿಸುತ್ತಾ ನಿಮಗೆಲ್ಲ ಇಲ್ಲಿ. ಅದೇ ನಾನು ಸ್ಮಾಲ್ ಆಗಿ ಬರಿತಿದ್ದೀನಿ ಅಂತಂದರೆ ಕಾಣಿಸುತ್ತೆ. ಕೆಲವರಿಗೆ ಸ್ಪೆಕ್ಸ್ ಜಾಸ್ತಿ ಇರುತ್ತಲ್ಲ, ಪಾಯಿಂಟ್ಸ್ ಜಾಸ್ತಿ ಇರುತ್ತೆ, ಅಂದರೆ ಕೆಲವರಿಗೆ ಹೆರಿಡಿಟ್ರಿಯಿಂದ ಕೆಲವರಿಗೆ ಹೆರಿಡಿಟ್ರಿ ಪ್ರಾಬ್ಲಮ್ ಇಂದ ಏನಿರುತ್ತೆ, ಈ ಅಕ್ಷರಗಳು ಕಾಣಲ್ಲ. ಹೆರಿಡಿಟ್ರಿ ಪ್ರಾಬ್ಲಮ್ ಇಂದ ಅದು ಏನಂದ್ರೆ, ಹೆರಿಡಿಟ್ರಿ ಅಂದ್ರೇನು, ಜೀನ್ಸ್ ಇಂದ ಐದರ್ ನಮ್ಮ ಫಾದರ್ಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಅವ್ರ ಫಾದರ್ಗಿರ್ಬೋದು, ಯಾರ ಕಡೆಯಿಂದ ಇದ್ರೂ ಒಂದು ಹೆರಿಡಿಟ್ರಿ ಇಶ್ಯೂ ಇಂದ ನಮಗೆ ಆ ಸಮಸ್ಯೆ ಬರೋದಿರುತ್ತೆ. ಬಟ್ ನಮಗೆ ಸಮಸ್ಯೆ ಇದ್ದಾಗ ನಾವು ಇನ್ನೂ ಜಾಸ್ತಿ ಯಥೇಚ್ಛವಾಗಿ ನಾವು ಮೊಬೈಲ್ ನೋಡಿದಾಗ ಏನಾಗುತ್ತೆ, ಅದರಿಂದ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ ಪ್ರಾಬ್ಲಮ್. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಿಮಗೆಲ್ಲ ಹೆಣ್ಮಕ್ಳಿಗೆ ರಬ್ಬರ್ ಬ್ಯಾಂಡ್ ಗೊತ್ತಲ್ವಾ? ರಬ್ಬರ್ ಬ್ಯಾಂಡ್ ಗೊತ್ತು. ಸೊ ರಬ್ಬರ್ ಬ್ಯಾಂಡ್ ಹೊಸದನ್ನು ತೊಗೊಂಬಂದಿರ್ತೀರ ಮನೆಗೆ, ಜಡೆ ಎಲ್ಲ ಹಾಕ್ಕೊಂಡು ಕಾರ್ನರಲ್ಲಿ ರಬ್ಬರ್ ಬ್ಯಾಂಡ್ ಹಾಕೋತೀರ. ಅದೇ ರಬ್ಬರ್ ಬ್ಯಾಂಡ್ 1 ಮಂತ್ ಕಂಟಿನ್ಯೂಸ್ ಆಗಿ ಬಳಸಿದಾಗ ಡೇ 1ಗೆ ಹೇಗಿತ್ತು, ಡೇ 31ಗೂ ಹಾಗೆ ಇರುತ್ತಾ? ಸ್ಟ್ರೆಚ್ ಆಗಿರುತ್ತೆ ಅಲ್ವಾ, ದೊಡ್ಡದಾಗಿರುತ್ತೆ. ಏನಕ್ಕೆ? ಬಿಕಾಸ್ ಸತತವಾಗಿ ನಾವು ಅದನ್ನು ಬಳಸ್ಕೊತ ಬಂದಿರೋದಕ್ಕೆ ಡೇ 1ಇಂದ ಡೇ 31ಗೆ ಏನಾಗಿರುತ್ತೆ, ಇಟ್ ವಿಲ್ ಬಿಕಮ್ ಅ ವೆರಿ ಬಿಗ್ ಸೈಜ್. ಯಾಕೆ ಹೇಳಿ, ಅದನ್ನು ಯೂಸ್ ಮಾಡಿ 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 ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್. ನಿಮಗೆ ಇಷ್ಟೇ ಇರಬೇಕು ಅಂತ ಐಬಾಲ್ ಇರುತ್ತೆ. ನಾವು ಜಾಸ್ತಿ ಮೊಬೈಲ್ ಬಳಸಿ ನೋಡಿ, ಟಿ ವಿ ಕೆಲವರು ಆದರೆ ಬೆಳಗ್ಗೆ ಇಟ್ಕೊಂಡವರು ಸ್ಯಾಟರ್ಡೆ ಸಂಡೇ, ಸ್ಯಾಟರ್ಡೆ ಸ್ಕೂಲ್ ಇದೆನಾ? ಸ್ಯಾಟರ್ಡೆ ಸ್ಕೂಲ್ ಇದೆನಾ ನಿಮಗೆ? ಒಳ್ಳೆ ಮಕ್ಕಳು ಸ್ಯಾಟರ್ಡೆ ಸ್ಕೂಲಲ್ಲಿ ಇರ್ತೀರಾ. ಹಾಂ, ದಟ್ಸ್ ಫೈನ್. ಹಾಫ್ ಡೇ ಸ್ಕೂಲ್ ಇರುತ್ತೆ. ಸೊ ಸ್ಕೂಲಿಂದ ಹೋದ ತಕ್ಷಣ ಫಸ್ಟ್ ಕೆಲಸ ಏನು? ಯೂನಿಫಾರ್ಮ್ ತೆಗಿಯಲ್ಲ, ಬುಕ್ಸ್ ತೆಗಿಯಲ್ಲ, ಬ್ಯಾಗ್ ಸೈಡ್ಗಿಡಲ್ಲ, ಓದ್ನ ಬಿಸಾಕದ್ನ ಆರಾಮಾಗಮ್ಮ, ಇವತ್ತು ಶನಿವಾರ ಅರ್ಧ ದಿನ ಆಗಿದೆ, ನಾನು ಟಿ ವಿ ನೋಡಬೇಕು. ಎಷ್ಟು ಜನ ಅನ್ನೋರಂಗೆ ಎತ್ತಬೇಕು, ಕರೆಕ್ಟಾಗಿ ಕೈ ಎತ್ತಬೇಕು. ಎಷ್ಟು ಜನ ಓದ ತಕ್ಷಣ ಟಿ ವಿ ಇಟ್ಕೊಂತೀರಾ? ಓದ ತಕ್ಷಣ ತಿನ್ನೋದಿರಲ್ಲ, ಕೈಕಾಲು ತೊಳಿತೀರಾ? ಊಟ ಮಾಡಲ್ಲ, ತಪ್ಪಲ್ವಾ? ಪಾಪ ನಿಮ್ಮ ಪೇರೆಂಟ್ಸ್ ನಿಮ್ಗಾಗಿ ಮಾಡಿರ್ತಾರಲ್ವಾ, ಮಾಡ್ಬೇಕಲ್ವಾ ಊಟ. ಎಷ್ಟು ಜನ ಟಿವಿ ನೋಡ್ಕೋತಾ ಊಟ ಮಾಡ್ತೀರಾ ಇಲ್ಲಿ? ನೀವು ಟಿವಿ ನೋಡಲ್ವಾ? ವೆರಿ ಗುಡ್. ಟಿವಿ ಇಲ್ವಾ? ಕಮಾನ್ ಕಣೋ, ಸೂಪರ್ ಕಣೋ, ಸೂಪರ್. ನೋಡಿ ಕೈ ಇಳಿಸಿ, ಇವ್ರ ಮನೇಲಿ ಟಿವಿ ಇಲ್ಲ ಅಂತೆ. ನಿಮ್ಮ ಮನೇಲೂ ಟಿವಿ ಇಲ್ಲ? ಸೂಪರ್ ಸೂಪರ್. ನಿಮ್ಮ ಮನೇಲೂ ಇಲ್ಲ. ಸೊ ಅದೇ ನೀವು ಎಲ್ಲ ಮೊಬೈಲ್ ಜಾಸ್ತಿನಾ ಬಳಕೆ? ಇಲ್ಲ ತಾನೆ? ಮೊಬೈಲ್ ಕೂಡ ಕಡಿಮೆ ಮಾಡಬೇಕು. ಇಟ್ಸ್ ಅ ಫೈಟಿಂಗ್ ಕ್ಲಾಸ್ ಅಲ್ಲ, ಇದು ಫೈಟ್ ಮಾಡೋಂಥ ಕ್ಲಾಸ್ ಅಲ್ಲ. ಓಕೆ, ಕೂಲ್. ನೋಡ್ಬೋದು, ಬಟ್ ಕಮ್ಮಿ ನೋಡ್ತಾಳೆ. ವೈ? ಬಿಕಾಸ್ ಅವ್ರಿಗೆಲ್ಲ ಅವಳಿಗೆ ಅವೈಲೇಬಲ್ ಇಲ್ಲ. ಈಗ ನೀವು ಇಷ್ಟು ಜನ ಟಿವಿ ನೋಡೋಷ್ಟು ಜಾಸ್ತಿ ಅವ್ನು ನೋಡೋಕ್ಕಾಗತ್ತಾ? ಆಗತ್ತಾ ನೋಡಕ್ಕೆ? ಇಲ್ಲ. ವೈ? ಬಿಕಾಸ್ ಅವ್ರ ಮನೇಲಿ ಟಿವಿ ಇಲ್ಲ, ಅವ್ನು ನೋಡಲ್ಲ. ಅದು ಅಡ್ವಾಂಟೇಜೋ ಡಿಸ್ಅಡ್ವಾಂಟೇಜೋ ಗೊತ್ತಿಲ್ಲ ಅವ್ನಿಗೆ, ಬಟ್ ಅವ್ರ ಮನೇಲಿ ಟಿವಿ ಇಲ್ಲ. ಬೇಬಿ, ಇಟ್ಸ್ ಅಡ್ವಾಂಟೇಜ್. ನಿಮ್ಮ ಮನೇಲಿ ಟಿವಿ ಇಲ್ಲ ಅನ್ನೋದು ನಿಮ್ಗೆ ಅಡ್ವಾಂಟೇಜ್ ಅಷ್ಟೇ. ಅದನ್ನ ಸ್ಕ್ರೀನ್ ಟೈಮ್ ಅಂತ ಕರಿತೀವಿ. ಇಟ್ ಮೈಟ್ ಬಿ ಎ ಟಿವಿ, ಇಟ್ ಮೈಟ್ ಬಿ ಎ ಲ್ಯಾಪ್ಟಾಪ್, ಇಟ್ ಮೈಟ್ ಬಿ ಎ ಮೊಬೈಲ್, ಎನಿಥಿಂಗ್. ಯಾವುದಾದ್ರೂ ಅಷ್ಟೇ, ನಾವು ಎಷ್ಟು ಕಡಿಮೆ ಬಳಸ್ತೀವೋ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದರಿಂದ ನಿಮ್ಗೆಲ್ಲ ತಿಳಿತಲ್ವಾ? ಮೊಬೈಲ್ ಬಳಕೆ ಕಮ್ಮಿ ಮಾಡಬೇಕು. ಅದರಲ್ಲೂ ಇವತ್ತು ಮೊಬೈಲ್ನ ಬಳಸೋಂಗಿಲ್ಲ. ಸ್ಕ್ರೀನ್ ಟೈಮು ಏನ್ ಮಾಡ್ಬೇಕು? ಮನೆಯಿಂದ ಹೋದ ತಕ್ಷಣ ಮೊಬೈಲ್ ಯಾರು ಮೊಬೈಲ್ ಮುಟ್ಬಾರ್ದು, ಟಿವಿ ಮುಟ್ಬಾರ್ದು. ಹಾ, ಟಿವಿ ಮುಟ್ಬಾರ್ದು ಅಂದ್ರೆ ಟಿವಿ ಟಚ್ ಮಾಡಲ್ಲ, ಏನೋ ರಿಮೋಟ್. ಗಾಟ್ ಇಟ್?
ರಿಮೋಟು ತಗೊಳಂಗಿಲ್ಲ. ಓದ್ ತಕ್ಷಣ ದಯಮಾಡಿ ನಿಮ್ಮ ಪೇರೆಂಟ್ಸ್ ನಿಮ್ಗಾಗಿ ಸಮಥಿಂಗ್ ಏನೋ ಒಂದು ಮಾಡಿರ್ತಾರೆ ತಿನ್ಲಿಕ್ಕೆ. ಊನಕ್ಕ ಊಟ ಮಾಡ್ಬಿಟ್ಟು ನೋಡು. ಹೋದ ತಕ್ಷಣ ಊಟಕ್ಕೆ ವ್ಯಾಲ್ಯೂ ಕೊಡಿ, ಅನ್ನಕ್ಕೆ ವ್ಯಾಲ್ಯೂ ಕೊಡಿ. ಓಕೆ, ನಿಮ್ಮ ಕೆಲಸ ಆದ ನಂತರ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ಗೋಸ್ಕರ 10 ನಿಮಿಷ ಅಲಾರಾಮ್ ಇಟ್ಕೊಂಡು ನೋಡಬೇಕು ಅಷ್ಟೇ. 10 ಮಿನಿಟ್ಸ್ ಆದ ತಕ್ಷಣ 11th ಮಿನಿಟ್ಗೆ ಮೈಂಡ್ನ ಶಿಫ್ಟ್ ಮಾಡ್ಕೋಬಾರ್ದು. ಏನಾಗಲ್ಲ ಮೇಡಮ್, ಏನೋ ಬಂದು ಹೇಳಿದ್ರು 11 ನಿಮಿಷ ನೋಡೋಣ ಅಂತ ಅಂತೀರಾ? ಬಿಲೀವ್ ಮಾಡ್ಬೋದಾ? ಇಲ್ಲ ಅಲ್ಲ? ಓಕೆ, ಸೊ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಅದು ನಮಗೆ ಫ್ರೆಂಡ್ಗಿಂತ ಜಾಸ್ತಿ ಏನಾಗಿದೆ, ಶತ್ರು ಆಗಿದೆ. ಅರ್ಥ ಆಯ್ತಾ? ಮೊಬೈಲ್ ಬಳಕೆ ಆದಷ್ಟು ಕಡಿಮೆ ಇರಲಿ. ಅರ್ಥ ಆಯ್ತಾ ನನ್ನ ಸಬ್ಜೆಕ್ಟು? ಈಸಿ ಅನ್ಸ್ತಾ? ಅದ್ರ ಬಗ್ಗೆ ಮಾಹಿತಿ ಸಿಕ್ತಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಅರ್ಧ ಗಂಟೆ ಕ್ಲಾಸ್ ಈಗ ಮುಗ್ದಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವತ್ತು ಯಾರನ್ನು ಮೊಬೈಲು ಬಳಸಂಗಿಲ್ಲ. ಓಕೆ ಫೈನ್. ಟಿವಿ ನೋಡ್ಕೊಳ್ಳಿ, ಮಜಾ ಮಾಡಿ, ಟಿವಿ ನೋಡ್ಕೊಳ್ಳಿ, ಬಟ್ ಮೊಬೈಲ್ ಟಚ್ ಮಾಡಂಗಿಲ್ಲ. ನೋ ಟಚಿಂಗ್. ಇವತ್ತು ಮೊಬೈಲೇ ಟಚ್ ಮಾಡಂಗಿಲ್ಲ. 29 ನಾಳೆ ಎಲ್ಲರದು ಚೆಕ್ ಮಾಡ್ತೀನಿ. ಓಕೆನಾ? ಬಂದು ಎಲ್ಲರೂ ಬರ್ಕೊಂಬರ್ಬೇಕು. ಎಲ್ಲ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಇವತ್ತು ಹೋಗೋಷ್ಟೊತ್ತಿಗೆ ಇವತ್ತು ನಾನು ಮೊಬೈಲ್ ನೋಡಲ್ಲ ಅಂತ. ಓಕೆ, ನೋಡಂಗಿಲ್ಲ. ಓಕೆ ಫೈನ್. ಜಾಸ್ತಿ ಕ್ವಶನ್ ಕೇಳಿದ್ರೆ ಟಿವಿ ಕೂಡ ಕಟ್ ಮಾಡ್ಬಿಡ್ತೀನಿ ಇವತ್ತು. ಬೇಡ ಅಲ್ಲ? ಅಷ್ಟೇ. ಓಕೆ ಫೈನ್, ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಕಿಡ್ಸ್. ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಕೇಳ್ಕೊಂಡು ಹೋದ್ರೆ ಏನೋ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಫಾಲೋ ದಟ್. ಓಕೆ, ಥ್ಯಾಂಕ್ ಯು.